ಸರ್ ಕೆಲವರು ಬುಡಕ್ ಬೆಂಕಿ ಬಿದ್ದಂಗ ಆಡ್ತಾವ್ರ, ನೀವು ಮಾತ್ರ ಜರ್ಮನ್ ಮಾಡ್ತೀನಿ ಅಥವಾ ಸಿಂಗಾಪುರ ಮಾಡ್ತೀನಿ ಅಥವಾ ಜಪಾನ್ ಮಾಡ್ತೀನಿ ಅಂತ ನಾನು ಸುಳ್ಳು ಆಶ್ವಾಸನೆ ನಾನು ಕೊಡಕ್ ಹೋಗಲ್ಲ. ದಾವಣಗೆರೆ ಉತ್ತರ ಸ್ಮಾರ್ಟ್ ಸಿಟಿ ಅಂತಾರೆ, ದಾವಣಗೆರೆ ದಕ್ಷಿಣ ಸ್ಲಮ್ ಅಂತಾರೆ. ಸಾಮರ್ಥ್ಯ ಇದ್ರೆ ಮಾಡೋ ಮನಸ್ಸಿದ್ರೆ ರಾಜಕಾರಣಕ್ಕೆ ಬರ್ಬೇಕು ಸರ್. ಅವ್ರಿಗಿರೋ ಸಾಮರ್ಥ್ಯ ದಾವಣಗೆರೆ ದಕ್ಷಿಣ ಸಿಂಗಾಪುರ ಆಗ್ಬೇಕಿತ್ತು ಸರ್. ಅವ್ರು ಕಟ್ಟಿದ ದುಡ್ಡಲ್ಲೇ ಮಾಡ್ತಾರೆ ಸರ್. ಇವರೇನು ಅದನ್ನ ಬಿತ್ತಿ ಬೆಳೆಯಲ್ಲ ಸರ್. ಜನರ ದುಡ್ಡನ್ನ ಕಲೆಕ್ಟ್ ಮಾಡಿ ಜನರಿಗೆ ಅಭಿವೃದ್ಧಿ ಮಾಡೋ ಅಂತ ಕೆಲಸ. ಬಿಜೆಪಿ ಅಂದ್ರೆ ಸಿದ್ದೇಶ್ವರ ಗ್ಯಾಂಗ್ ಬೇರೆ, ರೇಣುಕಾಚಾರ್ಯ ಗ್ಯಾಂಗ್ ಬೇರೆ, ಅದ್ರಲ್ಲಿ ಮತ್ತೆ ಆಸ್ಪಿರೆಂಟ್ ಗಳು ಅಂತ ಬಂದ್ರೆ ಅದ್ರಲ್ಲಿ ಒಂದ್ 4-5 ಜನ ಆಸ್ಪಿರೆಂಟ್ ಗಳು. ಆ ಕಮಲಕ್ಕೆ ಏನಾದ್ರೂ ವಂಚನೆ ಮಾಡ್ತಾ ಇದ್ದಾರೆ, ನಮ್ಮ ಹಡದ ತಾಯಿ ಮಾಡದಂಗೆ ಅನ್ನೋ ಭಾವನೆ ಎಲ್ಲರಲ್ಲೂ ಇದೆ. ಏನ್ ಬೇಕು ಸರ್ ಈಗ ದಾವಣಗೆರೆ ಸಲ ಎಲೆಕ್ಷನ್ ಮಾಡಕ್ಕೆ? ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ನಾನೇನು ಗಾಂಧಿ ಅಲ್ಲ ಅಥವಾ ನಾನು ಸ್ವಾಮಿ ವಿವೇಕಾನಂದ ಅಲ್ಲ, ಬುದ್ಧ ಅಲ್ಲ ಸರ್. ನಾನು ಪೂರ್ತಿ 100% ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಇರುವಂತಹ ಅತಿ ದೊಡ್ಡ ಸವಾಲು ಶತಾಯಗತ ಪ್ರಯತ್ನ ಮಾಡಿ ಅಷ್ಟು ಜನಕ್ಕೂ 27-28 ಸಾವಿರ ಜನಕ್ಕೂ ಮನೆ ಕೊಡಿಸುವಂತ ಪ್ರಯತ್ನ ಮಾಡೇ ವಿಜೇಂದ್ರಗೆ ಕೂಡ ಈ ಬಾರಿ ದಾವಣಗೆರೆ ದಕ್ಷಿಣ ಆಗಿರ್ಬೋದು ಅಥವಾ ಬಾಗಲಕೋಟೆ ಆಗಿರ್ಬೋದು ಪ್ರತಿಷ್ಠೆಯ ಕಣ. ನರೇಂದ್ರ ಮೋದಿಜಿ ಅಂದ್ರೆ ಒಂದು ಶಕ್ತಿ ಸರ್. ಅಂತವ್ರ ಪಕ್ಷದಲ್ಲಿ ನಾವಿವತ್ತು ನಮಗೆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ನನಗೆ ಇದಕ್ಕಿಂತ ಪುಣ್ಯ ಸೌಭಾಗ್ಯ ಮತ್ತೊಂದಿಲ್ಲ. ವಿಧಾನಸಭಾ ಕ್ಷೇತ್ರಗಳನ್ನ ತೊಗೊಂಡ್ರೆ ದಾವಣಗೆರೆ ದಕ್ಷಿಣಕ್ಕೆ 100 ಕೋಟಿ ಅನೌನ್ಸ್ ಮಾಡ್ಬಿಡ್ತಾರೆ. ಎಲ್ಲೊಂದ್ ಕಡೆ ವ್ಯವಸ್ಥೆ ವಿರುದ್ಧ ಅತಿ ದೊಡ್ಡ ಹೋರಾಟ ಮಾಡ್ಬೇಕಿತ್ತು. ತಂತ್ರ ಕುತಂತ್ರ ಪ್ರತಿತಂತ್ರ ಅದು ಮೂರು ಗೊತ್ತಿರೋದು ಕಾಂಗ್ರೆಸ್. ರಾಜಕಾರಣ ಸಿಗುತ್ತೋ ಬಿಡುತ್ತೋ, ಸೀಟು ನಿಲ್ತೀವೋ ಗೆಲ್ತೀವೋ ಅಂತ ಮುಂದಿನ ಸರ್. ಆದ್ರೆ ಸಾರ್ವಜನಿಕವಾಗಿ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಯೋಚನೆ ಮಾಡ್ಬೇಕು ಅಂದ್ರೆ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅವ್ರು ಕಾಂಗ್ರೆಸ್ನವ್ರು ಕರ್ನಾಟಕ ರಾಜ್ಯ. ಜನರೇನು ಕಣ್ಣಿಗೆ ಬಟ್ಟೆ ಕಟ್ಟಿದಾರ, ಕಿವಿಲ್ ಹತ್ತಿ ಇಟ್ಕೊಂಡಿದಾರ. ಅವ್ರೇನು ಅವ್ರ ಮನ್ಸಲ್ಲಿ ಏನು ಒಳ್ಳೇದು ಕೆಟ್ಟದು ಯೋಚನೆ ಮಾಡೋ ಶಕ್ತಿನೇ ಇಲ್ಲ. ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ವೀಕ್ಷಕರೇ, ಇಡೀ ರಾಜ್ಯದಲ್ಲಿ ಈಗ ಉಪಚುನಾವಣೆಯ ಕಾವು. ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ. ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಯಾವಾಗ್ಲೂ ಉಪಚುನಾವಣೆಗಳು ಯಾರಾದರೂ ಕಾಲವಾದ ನಂತರ ಬಂದ್ರೆ ಅದು ಅನುಕಂಪ ವರ್ಸಸ್ ಸ್ವಾಭಿಮಾನದ ನಡುವಿನ ಯುದ್ಧ ಆಗಿರುತ್ತೆ. ಆದ್ರೆ ಈ ಬಾರಿಯ ದಾವಣಗೆರೆ ಚುನಾವಣೆ ಪ್ರತಿಷ್ಠೆ ವರ್ಸಸ್ ಸ್ವಾಭಿಮಾನದ ನಡುವಿನ ಯುದ್ಧ ಆದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಪ್ರತಿಷ್ಠೆಯ ಕಣವಾಗ್ತಾ ಇದೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ. ಅಟ್ ದ ಸೇಮ್ ಟೈಮ್ ಬಿಜೆಪಿ ನಾವು ಕೂಡ ರಿಸಲ್ಟ್ ಮಾಡ್ತೀವಿ, ನಾವು ಆಟ ನೋಡಕ್ ಬಂದಿಲ್ಲ, ಆಟ ಆಡಕ್ ಬಂದಿದೀವಿ, ರಿಸಲ್ಟ್ ಮಾಡಕ್ ಬಂದಿದೀವಿ ಅಂತ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣದಿಂದ ಸ್ಪರ್ಧಿಸಿ ಸಾಕಷ್ಟು ಸದ್ದನ್ನ ಮಾಡಿದಂತಹ BG ಅಜಯ್ ಕುಮಾರ್, ಈಗ ಅವ್ರ ಜೊತೆ ನಾವಿದೀವಿ. ಈ ಬಾರಿ ಚುನಾವಣೆಗೆ ಅವರು ಕೂಡ ಸಜ್ಜಾಗಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಯಾಕೆ ಅವ್ರಿಗೆ ಟಿಕೆಟ್ ಸಿಗಬೇಕು, ಜೊತೆಗೆ ಯಾಕೆ ಅವರು ವಿಧಾನಸೌಧಕ್ಕೆ ಬರಬೇಕು ಅಂತ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಸರ್? ಸದಾ ಹಸನ್ಮುಖಿ. ಚೆನ್ನಾಗಿದ್ದೀನಿ ಸರ್. ಓಕೆ, ಹೇಗೆ ನಡೀತಾ ಇದೆ ಚುನಾವಣೆ ಕಾವು? ಸರ್, ಚುನಾವಣೆ ಈಗ ಇನ್ನು ಘೋಷಣೆ ಆಗದೆ ಇರೋದ್ರಿಂದ ನಾವು ಜನರನ್ನ ಸಂಪರ್ಕ ಮಾಡ್ತಾ ಇದ್ದೀನಿ. ಆ ಜನರಲ್ಲಿ ಏನೋ ಒಂದು ಕುತೂಹಲ ಇದೆ ಈ ಸರಿ, ಅಷ್ಟೇ ಸರ್. ಅದ್ ಬಿಟ್ರೆ ಕಾವಂತಂದ್ರೆ ಇಷ್ಟೇನೆ. ಜನರಿಗೆ ಈ ಚುನಾವಣೆ ಯಾವಾಗ ಡೇಟ್ ಎಲ್ಲ ಸರ್. ಕೆಲವರು ಬುಡಕ್ ಬೆಂಕಿ ಬಿದ್ದಂಗ ಆಡ್ತಾವ್ರ, ನೀವು ಮಾತ್ರ ಇಷ್ಟು ಕಾಮ್ ಆಗಿದ್ದೀರಾ. ಸರಿ, ಈಗ ಸಂದರ್ಭ ಹೆಂಗ್ ಬರುತ್ತೋ ಹಂಗ ಹೋಗೋದು ಮನುಷ್ಯನ ಒಂದು ಗುಣ ಅಲ್ಲ ಸರ್. ಈಗ ಚುನಾವಣೆ ಅಂದ ತಕ್ಷಣನೇ ನಾವೇನ್ ಗುರಿ ಇಟ್ಕೊಂಡಿರ್ತೀವಿ ಅದನ್ನ ಆ ಗುರಿನ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ಬೇಕು. ಬಿಟ್ರೆ ಸುಮ್ನೆ ಟೆನ್ಷನ್ ಆಗೋದ್ರಿಂದ ಏನು ಅರ್ಥ ಇಲ್ಲ ಅಂತ ಅನ್ಸುತ್ತೆ. ಏನ್ ಸರ್ ನಿಮ್ ಗುರಿ ಏನು? ನಿಮ್ಮ ಗುರಿ ಇಡೀ ರಾಜ್ಯಕ್ಕೆ ತಲುಪಬೇಕು, ರಾಜ್ಯ ಬಿಜೆಪಿಗೆ ತಲುಪಬೇಕು, ಹೈಕಮಾಂಡ್ಗೆ ತಲುಪಬೇಕು. ಅಜಯ್ ಕುಮಾರ್ ಅವರ ಗುರಿ ಏನು? ದಾವಣಗೆರೆ ದಕ್ಷಿಣಕ್ಕೆ ಏನಾಗಬೇಕು ಸರ್? ದಾವಣಗೆರೆ ದಕ್ಷಿಣಕ್ಕೆ ನಾನು ಆಕ್ಚುಲಿ ಹುಟ್ಟಿ ದಾವಣಗೆರೆಯಲ್ಲಿ 52 ವರ್ಷ ಆಗಿದೆ. ಒಂದು ಕಾನ್ಸ್ಟಿಟ್ಯೂನ್ಸಿ ಇದ್ದಿದ್ದು ಇವತ್ತು 2 ಕಾನ್ಸ್ಟಿಟ್ಯೂನ್ಸಿ ಆಗಿದೆ. ಸುಮಾರು 22.5 ವರ್ಷ ಆಗಿದೆ 2 ಕಾನ್ಸ್ಟಿಟ್ಯೂನ್ಸಿ ಆಗಿ. ಈಗ ಅಭಿವೃದ್ಧಿ ಬಗ್ಗೆ ತಾವೆಲ್ಲ ಜನರನ್ನ ಭೇಟಿ ಮಾಡಿದ್ರಿ. ಅಭಿವೃದ್ಧಿ ಯಾವ ರೀತಿ ಆಗಿದೆ? ಈಗ ನಾವು ಉತ್ತರಕ್ಕೆ ಬಂದ್ರೆ ಇಲ್ಲಿ ಈ ನಗರ ಯಾವ ರೀತಿ ಇದೆ, ದಕ್ಷಿಣದಲ್ಲಿ ಹಳೆ ನಗರ ಯಾವ ರೀತಿ ಇದೆ, ಅದನ್ನ ನೋಡ್ಬಿಟ್ರೆ ಅಭಿವೃದ್ಧಿ ಬಗ್ಗೆ ಅಜಯ್ ಕುಮಾರ್ ಹೇಳೋದ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಆದ್ರೂ ಕೂಡ ತುಂಬಾ ಅಭಿವೃದ್ಧಿ ವಂಚಿತರು ದಕ್ಷಿಣ ಕ್ಷೇತ್ರದ ಜನತೆ ಅನ್ನೋದು ನನಗೊಂದು ನೋವಿದೆ ಸರ್. ಸರ್, ವ್ಯವಸ್ಥೆ ದಡ್ತನ ಇದು ಜನರು ದಡ್ರ ದಕ್ಷಿಣದಲ್ಲಿ? ಸರ್, ಈಗ
ವ್ಯವಸ್ಥೆ ಜನರು ಅಂತ ಬರಲ್ಲ ಸರ್. ಈಗ ಯಾರು ಆಡಳಿತ ಮಾಡ್ತಾರಲ್ಲ ಸರ್, ಜನರಿಗೆ ಏನೋ ಒಂದು ಆಶ್ವಾಸನೆ ಕೊಟ್ಟಿರ್ತಾರೆ. ನಾನು ನಿಮ್ ನಗರನ ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ, ಜನರಿಗೆ ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ. ಅದನ್ನ ಮಾಡ್ಬೇಕು ಸರ್. ಅದನ್ನ ಮಾಡೋ ಒಂದು ಸಾಮರ್ಥ್ಯ ಇದ್ರೆ, ಆ ಮಾಡೋ ಒಂದು ಮನಸ್ಸಿದ್ರೆ ರಾಜಕಾರಣಕ್ಕೆ ಬರ್ಬೇಕು ಸರ್. ಇಲ್ಲಾಂದ್ರೆ ಮಾಡೋ ಅಂತವ್ರಿಗೆ ಯಾರಿಗಾದ್ರೂ ಅವಕಾಶ ಕೊಡ್ಬೇಕು ಅಲ್ವಾ ಸರ್? ಸರ್, ಸತತವಾಗಿ ಗೆಲ್ಲುತ್ತಿದ್ದವರು ಶಾಮನೂರು ಶಿವಶಂಕರಪ್ಪ ಅವರು. ಅವ್ರಿಗೆ ಸಾಮರ್ಥ್ಯದ ವಿಚಾರದಲ್ಲಿ ನಾವು ಮಾತಾಡಕ್ ಅರ್ಹತೆ ಇಲ್ಲ. ಅವ್ರಿಗಿರೋ ಸಾಮರ್ಥ್ಯಕ್ಕೆ ದಾವಣಗೆರೆ ದಕ್ಷಿಣ ಸಿಂಗಾಪುರ ಆಗ್ಬಿಡ್ಬೇಕಿತ್ತು. ಏನೂ ಆಗಿಲ್ಲ. ದಾವಣಗೆರೆ ಉತ್ತರ ಸ್ಮಾರ್ಟ್ ಸಿಟಿ ಅಂತಾರೆ, ದಾವಣಗೆರೆ ದಕ್ಷಿಣ ಸ್ಲಮ್ ಅಂತಾರೆ. ಸರ್, ಈಗ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ನಾನೇನು ಮಾತಾಡಕ್ ಇಷ್ಟಪಡಲ್ಲ ಸರ್. ಯಾಕಂದ್ರೆ ಅವ್ರಿಗೆ ಹಿರಿಯವ್ರು ಸರ್. ಅವರು ಒಂದ್ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು. 95 ನಾವು ಅಷ್ಟು ವರ್ಷ ಬದುಕ್ತಿವಿಲ್ಲ ಗೊತ್ತಿಲ್ಲ, ನಿಜ. ಬಟ್ ಅವ್ರ ಬಗ್ಗೆ ನಾನು ಏನೋ ಮಾತಾಡಲ್ಲ. ಅವ್ರ ಪಾಪ ಸ್ವರ್ಗದಲ್ಲಿದ್ದಾರೆ ಸರ್. ಬಟ್ ರಾಜಕಾರಣ ಅಂತ ಬಂದಾಗ ದಾವಣಗೆರೆ ಉತ್ತರ ಯಾವ ರೀತಿ ಅಭಿವೃದ್ಧಿ ಆಗಿದೆಲ್ಲ ಸರ್. ಸರ್, ಇಲ್ಲಿ ಪ್ರತಿಯೊಂದು ಇದೆ ಸರ್. ಇಲ್ಲಿ ಇಂಥದಿಲ್ಲ ಅನ್ನಂಗಿಲ್ಲ ಸರ್. ಒಂದ್ ಕಾಲೇಜ್ ತಗೊಳ್ರಿ, ಒಂದ್ ಮೆಡಿಕಲ್ ಕಾಲೇಜ್ ತಗೊಳ್ರಿ, ಸ್ಕೂಲು ಶಾಲಾ ಕಾಲೇಜ್ಗಳು ತಗೊಳ್ರಿ, ಆಸ್ಪತ್ರೆಗಳು ತಗೊಳ್ರಿ ಸರ್. ಆಮೇಲೆ ಇಲ್ಲೊಂದು ಪಾರ್ಕ್ ತಗೊಳ್ರಿ ಸರ್. ಇಲ್ಲಿ ರೋಡ್ಗಳು ತಗೊಳ್ರಿ ಸರ್, ದೊಡ್ಡ ದೊಡ್ಡ ರೋಡ್ಗಳಿದೆ. ಆಮೇಲೆ ಇಲ್ಲಿಯ ವಾತಾವರಣ ನೋಡ್ರಿ, ಅಲ್ಲಿ ವಾತಾವರಣ ನೋಡಿ ಸರ್, ಗೊತ್ತಾಗ್ಬಿಡುತ್ತೆ. ಯಾಕೆ ಅಲ್ಲಿ ಮನುಷ್ಯರಲ್ವಾ ಸರ್. ಹೆಚ್ಚು ವ್ಯಾಪಾರ ನಡೀತಾ ಇರೋದೇ ದಕ್ಷಿಣ ಕ್ಷೇತ್ರದಲ್ಲಿ ಸರ್. ಹೆಚ್ಚು ಟ್ಯಾಕ್ಸ್ ಉತ್ಪಾದನೆ ಆಗದೆ ನಮ್ ದಾವಣಗೆರೆ ದಕ್ಷಿಣದಲ್ಲಿ. ಆದ್ರೂ ಕೂಡ ಇವತ್ತು ಯಾವ ಪರಿಸ್ಥಿತಿ ಇದೆ ದಾವಣಗೆರೆ ದಕ್ಷಿಣ. ಹಾಗಾಗಿ ಉತ್ತರ ಏನಿದೆ ಅಲ್ಲ ಸರ್, ನಾನ್ ಬಹಳ ಮುಂದೆ ಏನೋ ಒಂದು ಅವಕಾಶ ಸಿಕ್ಕರೆ ನಾನು ಸಿಂಗಾಪುರ ಮಾಡ್ತೀನಿ, ನಾನು ಎಂತದದ್ದು ಇದನ್ ಮಾಡಿದ್ರಲ್ಲ ಜರ್ಮನ್ ಮಾಡ್ತೀನಿ, ಸರ್ಕಲ್ ಅಲ್ಲ ಜರ್ಮನ್ ಮಾಡ್ತೀನಿ, ಅಥವಾ ಸಿಂಗಾಪುರ ಮಾಡ್ತೀನಿ, ಅಥವಾ ಜಪಾನ್ ಮಾಡ್ತೀನಿ ಅಂತ ನಾನು ಸುಳ್ಳು ಆಶ್ವಾಸನೆ ನಾನು ಕೊಡಕ್ ಹೋಗಲ್ಲ ಸರ್. ಬಟ್ ದಾವಣಗೆರೆ ಉತ್ತರ ಏನಿದೆ ಅಲ್ಲ ಸರ್, ಇದಕ್ಕಿಂತ ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡಬಹುದು ಅನ್ನೋ ಒಂದು ಭರವಸೆ ಕೊಡ್ಬೋದು ಸರ್. ಎಲ್ಲಾ ಅಭಿವೃದ್ಧಿ ವಿಷಯದಲ್ಲಿ ಎಲ್ಲದು ಟೋಟಲ್ ಆಗಿ ಅಷ್ಟು ಕೇಳ್ಬೋದು ಸರ್. ಅಜಯ್ ಕುಮಾರ್ ಅವರು ಫೇಕ್ ಪ್ರಾಮಿಸ್ ಗಳನ್ನ ಮಾಡಲ್ಲ. ಅಜಯ್ ಕುಮಾರ್ ವಾಸ್ತವನ ಹಿಡಿದು ಮಾತಾಡ್ತಾರೆ. ಅವರು ಮೇಯರ್ ಆಗಿದ್ದಾಗ ಕೂಡ ಅದನ್ನೇ ಮಾಡಿದ್ರು. ಯಾಕಂದ್ರೆ ನಾನು ನಿಮ್ ಮುಖಸ್ತುತಿಗೆ ಮಾತಾಡ್ತಾ ಇಲ್ಲ, ಜನ ಹೇಳಿದ್ದು. ನಾನು ನನ್ಗೆ ದಾವಣಗೆರೆ ಪರಿಚಯ ಇಲ್ಲ. ನಾನು ಇದು 3ನೇ ಸಲ ದಾವಣಗೆರೆ ಬೈ ಎಲೆಕ್ಷನ್ ಪರ್ಪಸ್ ಬಂದಿರೋದು. ಜನ ಮಾತಾಡಿದ್ರು, ತಾವು ಮೇಯರ್ ಆಗಿದ್ದಾಗ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಮಾಡಿದ್ರಿ. ಅದನ್ನ ದೇಶದ ಪ್ರಧಾನಿಗಳು ಕೂಡ ಕೊಂಡಾಡಿದ್ರು. ಏನ್ ಹೇಳ್ತೀರಾ? ಏನ್ ಕಾನ್ಸೆಪ್ಟ್ ಅದು ಮನೆ ಬಾಗಿಲಿಗೆ? ಸರ್, ಮನೆಯ ಬಾಗಿಲಿಗೆ ಮಹಾನಗರ ಪಾಲಿಕೆ ಅಂತೇಳಿ, ಈಗ ಜನರು ಟ್ಯಾಕ್ಸ್ ಕಟ್ಟಿದ್ರಲ್ಲಿ ನಾವು ಕಾರ್ಪೊರೇಷನ್ ನಡೆಸ್ತೀವಿ ಸರ್. ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ. ಜನರು ಟ್ಯಾಕ್ಸ್ ಕಟ್ಟಿ ಈಗ ಯಾವ್ದೋ ಒಂದ್ ಕೆಲಸ ಅಂತ, ಒಂದ್ ಬಿಲ್ಡಿಂಗ್ ಲೈಸೆನ್ಸ್ ಇರ್ಬೋದು, ಒಂದ್ ಖಾತೆ ಬದಲಾವಣೆ ಇರ್ಬೋದು, ಒಂದ್ ಜನನ ಮರಣ ಪತ್ರ ಇರ್ಬೋದು, ಅಥವಾ ಆ ಭಾಗದಲ್ಲಿ ಏನೋ ಒಂದು ಅಭಿವೃದ್ಧಿ, ಒಂದ್ ಚರಂಡಿನೋ, ಲೈಟೋ, ರೋಡೋ, ರಸ್ತೆನೋ, ಇನ್ನೊಂದೇನೋ ಇರುತ್ತೆ ಸರ್. ಸರ್, ಅವ್ರು ಕಟ್ಟಿದ ದುಡ್ಡಲ್ಲೇ ಮಾಡ್ತಾರೆ ಸರ್. ಇವ್ರೇನು ಅದನ್ನ ಬಿತ್ತಿ ಬೆಳೆಯಲ್ಲ ಸರ್. ಸರ್ಕಾರದವರು ಜನರ ದುಡ್ಡನ್ನ ಕಲೆಕ್ಟ್ ಮಾಡಿ ಜನರಿಗೆ ಅಭಿವೃದ್ಧಿ ಮಾಡೋ ಅಂತ ಕೆಲಸ ನಾವು ಮಾಡೋದು ಸರ್. ಒಬ್ಬ ಜನಪ್ರತಿನಿಧಿ, ಅಧಿಕಾರಿಗಳು ಆಗಿದ್ಮೇಲೆ ಒಬ್ಬ ಒಬ್ಬ ಸಮಾಜದ ಜನತೆಗೆ ಅವ್ರಿಗೆ ಏನಾದ್ರೂ ಅಲ್ಲಿ ತೊಂದರೆ ಆಗಿದೆ ಅಂತ ಅಂದಾಗ ಅದನ್ನ ಇಮಿಡಿಯೇಟ್ ಆಗಿ ಅದಕ್ಕ ರಾಜಕಾರಣಿ ಆಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ಸ್ಪಂದಿಸ್ಬೇಕು ಸರ್. ಇಲ್ಲಿ ಸ್ಪಂದಿಸೋದು ಅಂತದ್ ಕಾಣ್ಲಿಲ್ಲ ಸರ್ ಯಾರು ಅಧಿಕಾರಿಗಳು. ಒಂದು ಖಾತೆ ಬದಲಾವಣೆಗೆ ಸಾಕಷ್ಟು ಹಣ ಕೇಳೋಂಥದ್ದು ನಾನ್ ಮೇಯರ್ ಆಗಿದ್ದಂತ ಸಂದರ್ಭದಲ್ಲಿ ನೋಡಿದೆ. ಏನೋ ಒಂದ್ ಕೆಲಸ ಅಂತ ಕಾರ್ಪೊರೇಷನ್ ಬಂದಾಗ ಬಾಳೆಹಣ್ಣು ಸುಲ್ದಂಗೆ ಆ ಮನುಷ್ಯನ ಸುಲಿ ಅಂತದನ್ನ ನೋಡಿದೆ ನಾನು. ಭ್ರಷ್ಟಾಚಾರ ಸಿಕ್ಕಾಪಟ್ಟೆ ಸರ್, ಸರ್. ನಾನೇನು ಗಾಂಧಿ ಅಲ್ಲ, ಅಥವಾ ನಾನೇನು ಸ್ವಾಮಿ ವಿವೇಕಾನಂದ ಅಲ್ಲ, ಬುದ್ಧ ಅಲ್ಲ ಸರ್. ನಾನು ಪೂರ್ತಿ 100% ನಿರ್ಮೂಲನೆ ಮಾಡ್ತೀನಿ, ನಿರ್ನಾಮ ಮಾಡ್ತೀನಿ ಅನ್ನಕ್ಕೆ ಸರ್. ಈಗ ಯಾರಾದ್ರೂ ಅವರಾಗಿ ಕೈ ಎತ್ಕೊಟ್ರೆ ನೀವು ತಗೊಳ್ರಪ್ಪ ಅಂತ ಹೇಳಿದೀನಿ ಸರ್. ನಾನ್ ಮೇಯರ್ ಇದ್ದಾಗ ನೀವು ಮೂಗಿಡ್ದು ಬಾಯಿ ತಗ್ಸ್ಬೇಡ್ರಪ್ಪ ಅಂತ ಹೇಳಿದೀನಿ ಸರ್. ಅದನ್ನ ನಿಲ್ಸೋ ಒಂದು ಉದ್ದೇಶ ಇಟ್ಕೊಂಡು ಕಾರ್ಪೊರೇಷನ್ ಜನ ಬರಬಾರ್ದು, ಜನರ ಹತ್ರನೇ ನಾನು ಕಾರ್ಪೊರೇಷನ್ ತಗೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಕಾರ್ಪೊರೇಷನ್ ಇಂದ ಸಾರ್ವಜನಿಕರಿಗೆ ಏನೇನ್ ಕೆಲಸ ಕಾರ್ಯಗಳಾಗುತ್ತಲ್ಲ, ಆ ಎಲ್ಲಾ ಕೆಲಸ ಕಾರ್ಯಗಳನ್ನು ಅವ್ರ ಮನೆಗೆ ಹೋಗಿ ಬಾಗ್ಲು ಬಡ್ದು ನಿಮಗೇನ್ ಕೆಲಸ ಆಗ್ಬೇಕು ಅಂತ ಹೇಳಿ ಮಾಡ್ಕೊಡೋ ಅಂತ ಕೆಲಸ ಮಾಡಿದೀನಿ ಸರ್. ಆ ವಿಡಿಯೋಗಳು ನಿಮಗೆ ಸಿಕ್ಕರೆ ನೋಡಿ ಸರ್ ಒಂದ್ಸರಿ. ಜನರ ಇನ್ನೇನ್ ದಾವಣಗೆರೆ ಹಿಂಗೆ ಮುಂದುವರಿಯುತ್ತೇನೋ, ಇನ್ನೇನ್ ನಮ್ ಕೆಲ್ಸಗಳಿಗೆ ನಾವು ಕಾರ್ಪೊರೇಷನ್ ಹೋಗೋದೇ ಬೇಡನೋ, ಎಲ್ಲ ಇಲ್ಲೇ ಬಂದ್ ಮಾಡ್ಕೊಳ್ತಾರ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿತ್ತು ಸರ್. ನಾನ್ ಮೇಯರ್ ಇಂದ ಇಳಿದಾದ್ಮೇಲೆ ಅದು ಕಂಟಿನ್ಯೂ ಆಗುತ್ತೇನೋ ಅನ್ನೋ ಒಂದು ಭಾವನೆ ಇಟ್ಕೊಂಡಿದ್ದೆ. ಬಟ್ ಕಂಟಿನ್ಯೂ ಆಗ್ಲಿಲ್ಲ. ಮುಂದೊಂದು ದಿನ ಅಂತ ಅವಕಾಶಗಳು ನಮಗೇನಾದ್ರೂ ಕೊಟ್ರೆ ಜನರನ್ನ ಸರ್ಕಾರಿ ಕಚೇರಿಗಳಿಗೆ ಅಲ್ದಾಡೋದನ್ನ ಮೊದಲು ನಿಲ್ಸೋ ಅಂತ ಪ್ರಯತ್ನ ಮಾಡ್ತೀನಿ ಸರ್ ನಾನು.
ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ, ಭವಿಷ್ಯದಲ್ಲಿ ಮನೆ ಬಾಗಿಲಿಗೆ ಶಾಸಕ ಆದ್ರೂ ಅಚ್ಚರಿ ಪಡ್ಬೇಕಾಗಿಲ್ಲ. ಎಸ್ ಸರ್. ಒಂದ್ ಕಡೆ ಸರ್, ನೀವು ಏನು ಮೇಯರ್ ಆಗಿದ್ದಾಗ ಪ್ಯೂರ್ಲಿ ಸೇವೆ ಅಂತ ಮಾಡಿದ್ರಿ. ರಾಜಕೀಯನ ರಾಜಕೀಯ ತರನೇ ಮಾಡ್ಬೇಕು. ಇಲ್ಲಿ ತಂತ್ರ, ಪ್ರತಿತಂತ್ರ, ಕುತಂತ್ರ ಎಲ್ಲವೂ ಇರ್ಬೇಕು ಒಂದ್ ಹಂತಕ್ಕೆ ಬರೋವರೆಗೂ ಕೂಡ. ಈ ಬಾರಿ ಶತಾಯಗತಾಯ ಚುನಾವಣೆಗೆ ಅಜಯ್ ಕುಮಾರ್ ಸಜ್ಜಾಗಿದಾರ? ಹೌದು ಸರ್, ಸಜ್ಜಾಗಿದ್ದೀನಿ. ಓಕೆ. ಎನಿ ಟೈಮ್ ಎಂದದೆ ಏನ್ ಬೇಕು ಸರ್ ಈಗ ದಾವಣಗೆರೆ ಈ ಸಲ ಎಲೆಕ್ಷನ್ ಮಾಡಕ್ಕೆ? ನಿಮ್ಗೆ ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಸರ್ ಮೊದಲು ಪರ್ಟಿಕ್ಯುಲರ್ ಈ ಬೈ ಎಲೆಕ್ಷನ್ ಹೇಳ್ಬಿಡ್ತೀನಿ ಸರ್. ನನಗೆ ಗುಣ ಬೇಕು ಸರ್. ಓಕೆ. ನನಗೆ ಗುಣ ಬೇಕು. ನಾನ್ ಗೆಲ್ಬೇಕು ಅಂದ್ರೆ ಜನ ಬೇಕು ಸರ್. ಓಕೆ. ಹಣ ಯಾವಾಗ ಬೇಕು ಅಂದ್ರೆ ಸರ್, ಯಾರು ಕಷ್ಟ ಅಂತ ನನ್ನ ಹತ್ರ ಬರ್ತಾರಲ್ಲ ಸರ್, ಒಂದ್ ಶಾಲೆಗೆ, ಒಂದ್ ಮಕ್ಕಳಿಗೆ ಒಂದ್ ಏನಾದ್ರು ಒಂದ್ ಸಣ್ಣದೊಂದ್ ಫೀಸಿನ ಕೊರತೆ, ಸವಲತ್ತುಗಳು ಕೊಟ್ಟರು ಕೂಡ ಹಣ ಬೇಕೇ ಬೇಕಲ್ಲ ಸರ್. ಅಂತವ್ರು ಏನೋ ಅಂತ ಕಷ್ಟ ಬಂದಾಗ ನನಗೆ ಹಣ ಬೇಕು ಸರ್. ಈ ಮೂರು ಮೂರು ಬೇಕೇ ಬೇಕು. ಮೂರನ್ನು ಹಾಕಿ ಚುನಾವಣೆ ಮಾಡಕ್ ರೆಡಿ ಆಗಿದ್ದೀರಾ? ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ದೊಡ್ಡ ಮಟ್ಟದಲ್ಲಿ ನೋಡಿದಾಗ ಕಂಡು ಬರುವಂತ ಅತಿ ದೊಡ್ಡ ಸಮಸ್ಯೆ ಒಗ್ಗಟ್ಟಿನ ಕೊರತೆ. ದಾವಣಗೆರೆ ರಾಜಕೀಯ ಅಂದ್ರೆ ಮೀಡಿಯಾದಲ್ಲಿ ಚರ್ಚೆ ಆಗೋದೊಂದೇ. ಬಿಜೆಪಿ ಅಂದ್ರೆ ಸಿದ್ದೇಶ್ವರ್ ಫ್ಯಾಮಿಲಿ, ಕಾಂಗ್ರೆಸ್ ಅಂದ್ರೆ ಶ್ಯಾಮ್ನೂರ್ ಫ್ಯಾಮಿಲಿ, ಮತ್ತೆ ಬಿಜೆಪಿ ಅಂದ್ರೆ ಸಿದ್ದೇಶ್ವರ್ ಗ್ಯಾಂಗ್ ಬೇರೆ, ರೇಣುಕಾಚಾರ್ಯ ಗ್ಯಾಂಗ್ ಬೇರೆ, ಅದ್ರಲ್ಲಿ ಮತ್ತೆ ಆಸ್ಪಿರೆಂಟ್ಗಳು ಅಂತ ಬಂದ್ರೆ ಅದ್ರಲ್ಲಿ ಒಂದ್ 4-5 ಜನ ಆಸ್ಪಿರೆಂಟ್ಗಳು. ಇದು ನಿಮಗಿರುವಂತ ಅತಿ ದೊಡ್ಡ ಸಮಸ್ಯೆ ಅಂತ ಅನ್ನಿಸ್ತಾ ಇಲ್ವಾ ಸರ್? ಇದನ್ನ ನಾನು ಒಂದು ಕುಟುಂಬಕ್ಕೆ ವಹಿಸ್ತೀನಿ ಸರ್. ಓಕೆ. ಒಂದು ಕುಟುಂಬದಲ್ಲಿ ಅಪ್ಪ, ಅಮ್ಮ, ಮಕ್ಕಳು, ಅಕ್ಕಂಗಿಯರು, ಸೊಸೆ, ಇವರೆಲ್ಲ ಇರ್ತಾರೆ ಸರ್. ಸ್ವಾಭಾವಿಕ ನಾದ್ನಿ ಇವರೆಲ್ಲ ಸ್ವಾಭಾವಿಕವಾಗಿ ಇರ್ತಾರೆ. ಆ ಮನೆ ಅಂದ್ಮೇಲೆ, ಒಂದು ಕುಟುಂಬ ಅಂದ್ಮೇಲೆ ಸಣ್ಣ ಪುಟ್ಟ ಬರ್ತಿರುತ್ತೆ ಸರ್. ಆ ಮನೆಯಲ್ಲಿ ಯಾವ್ದೋ ಒಂದು ಶುಭ ಕಾರ್ಯ ಆಗುತ್ತೆ. ಆ ಶುಭ ಕಾರ್ಯ ಬಂದಾಗ ಎಲ್ಲರೂ ಒಟ್ಟಾಗ್ತಾರೆ ಸರ್. ಎಲ್ಲರೂ ಒಟ್ಟಾಗ ಆ ಶುಭ ಕಾರ್ಯನ ಯಶಸ್ವಿಯಾಗಿ ಮಾಡ್ತಾರೆ ಸರ್. ಈ ಚುನಾವಣೆ ಹಂಗೆ ಆಗುತ್ತೆ ಸರ್. ನಿಮ್ಗೆ ಅದ್ ನಂಬಿಕೆ ಇದೆ? 200% ಸರ್. ಎಲ್ಲರೂ ಒಟ್ಟಾಗಿ ನಿಂತ್ಕೋತೀರಾ? 200% ಸರ್. ಓಕೆ. ದಾವಣಗೆರೆ ಬಿಜೆಪಿಯಲ್ಲಿ ಎಲ್ಲರೂ ಕೂಡ ವೈಮನಸ್ಸನ್ನ ಬಿಟ್ಟು ಯಾರಿಗೆ ಟಿಕೆಟ್ ಅನ್ನ ಕೊಟ್ಟರು ಕೂಡ ಒಮ್ಮತದಿಂದ ರಿಸಲ್ಟ್ ಮಾಡೋ ಕಡೆ ಗಮನ ಹರಿಸ್ತೀರಾ? ಹೌದು ಸರ್, ಸತ್ಯ ಮಾಡ್ತಾರೆ ಸರ್. ನಮ್ಮಲ್ಲಿ ಏನಂದ್ರೆ ಸರ್, ನಮ್ ಬಿಜೆಪಿನಲ್ಲಿ ನಮ್ ಕಾರ್ಯಕರ್ತರಿಂದ ಹಿಡಿದು ಲೀಡರ್ ತನಕ ಏನಿದಾರಲ್ಲ ಸರ್, ಇವರೆಲ್ಲ ಒಂದು ತತ್ವ ಸಿದ್ಧಾಂತವನ್ನು ಹಿಡ್ಕೊಂಡಿದ್ದಾರೆ ಸರ್. ಯಾಕಂದ್ರೆ ಸಣ್ಣ ಪುಟ್ಟ ಇರುತ್ತೆ. ಚುನಾವಣೆ ಅಂತ ಬಂದಾಗ ನಾವೆಲ್ಲ ಕಮಲದ ಹೂವನ್ನ ತಾಯಿ ಸ್ವರೂಪದಲ್ಲಿ ನೋಡ್ತೀವಿ ಸರ್ ನಾವು. ಆ ತಾಯಿ ಸ್ವರೂಪದಲ್ಲಿ ನೋಡೋದ್ರಿಂದ ಅದಕ್ಕೇನಾದ್ರೂ ನಾವು ದ್ರೋಹ ಮಾಡಿದ್ರೆ, ಆ ಕಮಲಕ್ಕೇನಾದ್ರೂ ನಾವು ವಂಚನೆ ಮಾಡಿದ್ರೆ, ನಮ್ಮ ಹಡದ ತಾಯಿಗೆ ಮಾಡದಂಗೆ ಅನ್ನೋ ಭಾವನೆ ಎಲ್ಲರಲ್ಲೂ ಇದೆ ಸರ್. ಹಂಗಾಗಿ ಆತರ ಏನು ಆಗಲ್ಲ ಸರ್, ನನಗನ್ಸತ್ತೆ ಏನು ಆಗಲ್ಲ. ಓಕೆ. ಮತ್ತೊಂದ್ ಕಡೆ ಅಜಯ್ ಕುಮಾರ್ ಅವ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಕಷ್ಟದ ಪರಿಚಯ ಅವ್ರಿಗೆ ಮಾಡಿಸ್ಬೇಕಾಗಿಲ್ಲ. ಕಷ್ಟನೇ ಹಾಸಿ ಒದ್ದು ಮಲಗದು ಜೀವನವನ್ನ ಮಾಡಿದಂತವ್ರು ನೀವು. ಯಾಕೆ ತುಂಬಾ ಜನ ಹೇಳಿದ್ದಾರೆ ನನಗೆ, ಮಾಧ್ಯಮ ಸ್ನೇಹಿತರು ತುಂಬಾ ಜನ ಇದ್ದಾರೆ. ಬ್ರೆಡ್ ಮಾರ್ತಾ ಇದ್ರಿ ಆರಂಭಿಕ ದಿನಗಳಲ್ಲಿ, ಕೂಲಿ ಕೆಲಸಗಳು ಮಾಡ್ತಾ ಇದ್ರಿ, ಆಟೋ ಓಡಿಸ್ತಾ ಇದ್ರಿ. ಇವತ್ತು ನಿಮ್ಮದೇ ಆದ ಅಸ್ತಿತ್ವಕ್ಕೆ ಬಂದು ನಿಂತ್ಕೊಂಡು ರಾಷ್ಟ್ರೀಯ ಪಕ್ಷದಲ್ಲಿ, ಇಡೀ ವಿಶ್ವವೇ ಗೌರವಿಸುವಂತ ಪ್ರಧಾನಿ ನರೇಂದ್ರ ಮೋದಿ ಇರುವಂತ ಪಕ್ಷದಲ್ಲಿ ಒಂದು ರಾಜ್ಯದ, ಒಂದು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗೋ ಮಟ್ಟಕ್ಕೆ ಬೆಳೆದ್ ನಿಂತ್ರಿ. ಹೇಗಿತ್ತು ಆ ಜರ್ನಿ? ಇವತ್ತು ಅದನ್ನ ಯಾವ ರೀತಿ ನೆನ್ಸ್ಕೊತೀರಾ ಸರ್? ಈಗ ನಾನು ಆಕ್ಚುಲಿ ನೀವ್ ಹೇಳಿದ್ ಸರಿ ಸರ್, ನಾವು ಬಹಳ ದೊಡ್ಡ ಮಂತ್ಯದಲ್ಲಿ ನಾವು ಹುಟ್ಟಿದವರು ಸರ್. ಬಟ್ ಆ ಸಂದರ್ಭದಲ್ಲಿ ನನಗೆ ಬಡತನ ತುಂಬಾ ಬಂತು ಸರ್. ಬಡತನ ಬಂದಿದ್ದನ್ನ ಅದನ್ನ ಎದುರಿಸ್ತಾ ಅದನ್ನ ಬಡತನನ ಕಡಿಮೆ ಮಾಡ್ಕೊಂಡು ಆರ್ಥಿಕವಾಗಿ ಸಬಲರಾಗ್ತಾ ಬಂದ್ವಿ. ಆಮೇಲೆ ನಾವೇನ್ ತೊಂದ್ರೆ ಅನ್ಭವಿಸಿದ್ವಲ್ಲ ಅದನ್ನ ನನಗ್ ಗೊತ್ತಿರೋಂಥವ್ರು, ನನ್ನಲ್ಲಿ ಯಾರಾದ್ರೂ ಕಷ್ಟ ಅಂತ ಬೇಡ ಬಂದಾಗ ಅವ್ರಿಗೆ ಏನಾದ್ರೂ ಒಂದು ಸಹಕಾರ ಮಾಡ್ಬೇಕು ಅಂತೇಳಿ ಆ ಒಂದು ಮನೋಭಾವ ಇಟ್ಕೊಂಡು ಬರ್ತಾ ಇದ್ದೆ. ಆ ಜರ್ನಿನಲ್ಲಿ ಗೊತ್ತಾಯ್ತು, ನಾನು ಓದಿರೋದು ಬರೀ BA ಸರ್, ಡಿಗ್ರಿ ಅಷ್ಟೇನೆ. ಈಗ ನಾನ್ ಜನರಿಗೆ ಹೆಚ್ಚು ಸೇವೆ ಮಾಡ್ಬೇಕಂದ್ರೆ 2 ಅವಕಾಶ ಸರ್. ಒಂದು, ಯಾವ್ದಾದ್ರು ಒಂದು ಸರ್ಕಾರಿ ದೊಡ್ಡ ಹುದ್ದೆಲಿ ಇರ್ಬೇಕು ಸರ್, ಇಲ್ಲ ಅಂದ್ರೆ ಯಾವ್ದಾದ್ರು ರಾಜಕಾರಣದಲ್ಲಿ ಇರ್ಬೇಕು. ಇದೆರಡು ಇಲ್ಲ ಅಂದ್ರೆ ನನ್ ಮನೆ ಅಕ್ಷಯ ಪಾತ್ರೆ ಆಗಿರ್ಬೇಕು ಹಣಕಾಸಿನ ವಿಷಯದಲ್ಲಿ. ಏನ್ ಸರ್, ನನಗಿದು ಇದು ಮೂರು ಇಲ್ಲ. ಮತ್ತೆ ಹಂಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಆಕ್ಚುಲಿ ಇವತ್ತು ನಾನು ನೆನ್ಸ್ಕೋಬೇಕಾಗತ್ತೆ ಸರ್, ನಮ್ಮ ಹರಿಹರ ಕ್ಷೇತ್ರದ ಮಾಜಿ ಮಂತ್ರಿಗಳು HU ಅಪ್ಪನವರು, ನಮ್ ದೊಡ್ಡಪ್ಪನವ್ರು ಸರ್ ಅವರು. ಅವ್ರ ಜೊತೆನಲ್ಲಿ ನಾವು ಬೆಳೆದಂತ ಸರ್. ಅವರ ದೊಡ್ಡ ಮಗ ನಮ್ಮ ಅಣ್ಣ ಶಿವಶಂಕರಣ್ಣವರು, ಆಮೇಲೆ HS ನಾಗರಾಜ್ರವರು, ಅರವಿಂದ್ ಅಣ್ಣ, ಇವ್ರ ಜೊತೆಲೆಲ್ಲ ಬೆಳೆದವ್ರು. ಹಾಗಾಗಿ ರಾಜಕಾರಣಕ್ಕೆ ಬಂದ್ವಿ ಸರ್. ಬಂದಾದ್ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದ್ವಿ ಸುಮಾರು 2007-8ರಲ್ಲಿ. ಅಲ್ಲಿಂದ ಇಲ್ಲಿಗೆ ಸುಮಾರು 18 ವರ್ಷ ಆಯ್ತು ಸರ್ ಹೆಚ್ಚು ಕಡಿಮೆ ಬಂದ್ ನಾವು ಬಿಜೆಪಿಗೆ ಬಂದ್ಬಿಟ್ಟು. ನಮಗೆ
ಮೂರು ಸರಿ ಅವಕಾಶ ಕೊಟ್ಟಿದೆ ಸರ್ ಭಾರತೀಯ ಜನತಾ ಪಕ್ಷ. ನೀವು ಆಕ್ಚುಲಿ ನರೇಂದ್ರ ಮೋದಿಜಿ ಅವ್ರ ಹೆಸರು ತಗೊಂಡ್ರಿ, ಆ ನನಗೇನೋ ಒಂಥರ ರೋಮಾಂಚನ ಆಯ್ತು ಸರ್. ರಿಯಲಿ ಪ್ರಾಕ್ಟಿಕಲ್ ನರೇಂದ್ರ ಮೋದಿಜಿ ಅಂದ್ರೆ ಒಂದು ಶಕ್ತಿ ಸರ್. ಆಕ್ಚುಲಿ ಅಂತವ್ರ ಪಕ್ಷದಲ್ಲಿ ನಾವಿವತ್ತು ನಮಗೆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ನನಗೆ ಇದಕ್ಕಿಂತ ಪುಣ್ಯ ಸೌಭಾಗ್ಯ ಮತ್ತೊಂದಿಲ್ಲ ಅಂತ ಭಾವಿಸ್ತೀನಿ ಸರ್. ಆದ್ರೆ ನೀವ್ ಇನ್ನೊಂದ್ ಮಾತು ಕೇಳಿದ್ರಿ ಅವಾಗ್ಲೇ, ಇದು ಇಡೀ ರಾಜ್ಯಕ್ಕೆ ಒಂದ್ ಸವಾಲ್ ಅಂತೇಳಿ. ಸರ್ ಸತ್ಯ ಸರ್. ಸರ್ ಈಗ ನಾವು ಚುನಾವಣೆಗೆ ಬರ್ಬೇಕು ಅಂತಂದ್ರೆ ನಮ್ದು ಉದ್ದೇಶ ಏನಿರುತ್ತೆ ಅಂದ್ರೆ ಸಾರ್ವಜನಿಕರ ಸೇವೆ ಮಾಡ್ಬೇಕು ಅನ್ನೋದಿರುತ್ತೆ ಸರ್. ಸಾರ್ವಜನಿಕರ ಸೇವೆ ಮಾಡ್ಬೇಕು ಅಂತಂದ್ರೆ ನಾವು ಅಷ್ಟನ್ನ ತಲೆಗಿಡ್ಕೋಬೇಕು ಸರ್. ಸರ್ ಹಣ ಸಂಪಾದನೆ ಮಾಡಕ್ಕೆ ನೂರಾರು ದಾರಿಗಳು ಸರ್, ಹೆಂಗ್ ಬೇಕಾದ್ರೆ ಹಣ ಸಂಪಾದನೆ ಮಾಡ್ಬೇಕು. ಬಟ್ ರಾಜಕಾರಣ ಅಂತಂದ್ರೆ ಜನರ ಒಂದೊಂದು ಮತದಿಂದ ನಾವು ಗೆಲ್ತೀವಿ ಸರ್. ಒಂದೊಂದು ಮತ ಹೆಂಗೆ ಪೈಸಕ್ ಕೂಡಿ ದೊಡ್ಡ ಕೋಟಿ ಆಗುತ್ತಲ್ಲ, ಒಂದೊಂದು ಮತದಿಂದ ನಾವು ಇವತ್ತು 56,410 ಓಟ್ ತಗೊಂಡಿದ್ದೆ ಸರ್. ಸರ್ ಅವ್ರೆಲ್ಲರೂ ಕೂಡ ಅಜಯ್ ಕುಮಾರ್ ಗೆಲ್ಲಿ ಅಂತ ಓಟ್ ಹಾಕಿರೋರು ಸರ್. 56,409 ಜನನು ಹಾಕಿ ಒಬ್ರು ಕೂಡ ಅಜಯ್ ಸೋಲಿ ಅಂತ ಹಾಕಿರಲ್ಲ ಸರ್. 100%. ಹೌದಾ ಸರ್? ಹಂಗಾಗಿ ಆ ಜನರ ಒಂದು ಭಾವನೆ ಏನಿದೆ ಅದನ್ನ ಈ ಸರಿ 100ಕ್ಕೆ 100 ಸರ್. 100ಕ್ಕೆ 100 ಈ ಬಾರಿ ದಕ್ಷಿಣ ಕ್ಷೇತ್ರದಲ್ಲಿ ಅಜಯ್ ಕುಮಾರ್ ಟಿಕೆಟ್ ಕೊಟ್ರೆ ಅಂತಲ್ಲ ಸರ್, ಭಾರತೀಯ ಜನತಾ ಪಕ್ಷ ನೀವ್ ಹೇಳ್ದಾಗೆ ಬಹಳ ರಾಷ್ಟ್ರೀಯ ಪಕ್ಷ, ದೊಡ್ಡ ಪಕ್ಷ ಇಡೀ ಜಗತ್ನಲ್ಲೇ. ಯಾರಿಗೆ ಟಿಕೆಟ್ ಕೊಡ್ಲಿ ಸರ್? ಸುಮ್ನೆ ನಾವು ಬಾಯಲ್ಲೊಂದು ಮನ್ಸಲ್ಲೊಂದಿಲ್ಲ ಸರ್. ನೋಡಿ ಸರ್, ಮನಸ್ಸಿನಲ್ಲಿ ಒಳ್ಳೆ ಗುಣ, ಮನಸ್ಸಿನಲ್ಲಿ ಒಳ್ಳೆ ಯೋಚನೆ, ಹೃದಯದಲ್ಲಿ ಒಳ್ಳೆ ಮನಸ್ಸು, ಮಾಡೋ ಕರ್ತವ್ಯದಲ್ಲಿ ಒಳ್ಳೆ ಭಾವನೆ ಇತ್ತು, ಶ್ರದ್ಧೆ ಇತ್ತು. ಒಂದ್ ಯಾರಾದ್ರೂ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದಾಗ ಅದನ್ನ ಫುಲ್ಫಿಲ್ ಮಾಡಕ್ ಆಗದೆ ಇದ್ರೆ ಅಟ್ಲೀಸ್ಟ್ ಅವ್ರಿಗೆ ಸಮಾಧಾನ ಪಡಿಸೋ ಅಂತ ಒಂದ್ ಗುಣ ಯಾರಲ್ಲಿ ಇರುತ್ತಲ್ಲ ಸರ್, ಅವನಿಗೆ ಭಗವಂತ ಯಾವತ್ತು ಕೈ ಬಿಡಲ್ಲ ಸರ್. ನನಗ್ ನಂಬಿಕೆ ಇದೆ ಈ ಸಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಜಯ್ ಕುಮಾರ್ ಅಂತಲ್ಲ, ಯಾರಿಗೆ ಟಿಕೆಟ್ ಕೊಟ್ಟರು 100ಕ್ಕೆ 100 ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಮೇಲೆ ಈ ಒಂದು ಸೀಟ್ ಅನ್ನ ಸರ್ ಇಡೀ ರಾಜ್ಯಕ್ಕೇನೆ ಒಂದು ಗಿಫ್ಟ್ ಆಗಿ ಕೊಡ್ತೀವಿ ಸರ್ ನಾವು ದಕ್ಷಿಣ ಕ್ಷೇತ್ರ. ವಂಡರ್ಫುಲ್. ಖುಷಿ ಆಯ್ತು ನಿಮ್ ಕಾನ್ಫಿಡೆನ್ಸ್ ಬಗ್ಗೆ. ಇದೇ ಕೆಲ ದಿನಗಳ ಹಿಂದೆ ಒಂದಷ್ಟು ಜನ ಮಾಧ್ಯಮದವ್ರು ನಾನು ಸೇರಿದಂಗೆ ದಾವಣಗೆರೆಗೆ ಬಂದಾಗ ದಾವಣಗೆರೆ ದಕ್ಷಿಣ ಸ್ಲಮ್ ಆಗಿರುತ್ತೆ, ಆ ನಂತರದಲ್ಲಿ ಒಂದು ಬಜೆಟ್ ಆಗ್ಬಿಡುತ್ತೆ. ಸಿದ್ದರಾಮಯ್ಯ 17ನೇ ಬಾರಿಗೆ ಬಜೆಟ್ ಮಂಡಿಸ್ತಾರೆ. ಇಡೀ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳನ್ನ ತಗೊಂಡ್ರೆ ದಾವಣಗೆರೆ ದಕ್ಷಿಣಕ್ಕೆ 100 ಕೋಟಿ ಅನೌನ್ಸ್ ಮಾಡ್ಬಿಡ್ತಾರೆ. ದೇವಸ್ಥಾನಗಳಿಗೆ ಎಷ್ಟು ಬೇಕು, ರೋಡ್ಗೆ ಎಷ್ಟು ಬೇಕು, ವೈಟ್ ಟ್ಯಾಪಿಂಗ್ ಎಲ್ಲೆಲ್ಲ ಆಗ್ಬೇಕು, ರಾತ್ರೋರಾತ್ರಿ ಹಣ ಸರಬರಾಜು ಆಗುತ್ತೆ. ಎಲ್ಲ ಒಂದ್ ಕಡೆ ವ್ಯವಸ್ಥೆ ವಿರುದ್ಧ ಅತಿ ದೊಡ್ಡ ಹೋರಾಟ ಮಾಡ್ಬೇಕಿದ್ರ ಅನ್ನಿಸ್ತಾ ಇಲ್ಲ ಸರ್? ಇಡೀ ದೇಶನೇ ಹೇಳುತ್ತೆ ಸರ್. ಈ ಕಾಂಗ್ರೆಸ್ನವರು ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ, ತಂತ್ರ, ಕುತಂತ್ರ, ಪ್ರತಿತಂತ್ರ ಅಂತೇಳಿ. ಅದು 3 ಗೊತ್ತಿರೋದು ಕಾಂಗ್ರೆಸ್ನವ್ರಿಗೆ ಸರ್. ಓಕೆ ಸರ್, ಕಳೆದ ಚುನಾವಣೆಯಲ್ಲಿ 2023ನೇ ಇಸ್ವಿನಲ್ಲಿ ಸರ್ ಚುನಾವಣೆ ಘೋಷಣೆ ಆಗೋದಕ್ಕೆ ಇನ್ನೊಂದು 15 ದಿವಸ ತಿಂಗಳಿದೆ. 40 ಕೋಟಿ ಕೊಡ್ತಾರೆ ಸರ್ ದಕ್ಷಿಣ ಕ್ಷೇತ್ರಕ್ಕೆ. ಹೌದು. ನಾನು ಪ್ರಚಾರಕ್ಕೆ ಯಾವ ರಸ್ತೆಗೆ ಹೋದ್ರು ಅಲ್ಲೂ ಕೆಲವು ರಸ್ತೆಗಳು ಅಲ್ಲೆಲ್ಲ ಸಿಮೆಂಟಿನ ಕಾಮಗಾರಿ ನಡೀತಾ ಇತ್ತು ರಸ್ತೆದು. ಜನರಿಗೆ ಏನಾಗತ್ತೆ, ಅವ್ರಿಗೆ ಇಷ್ಟು ವರ್ಷ ಏನ್ ಮಾಡಿದಾರೆ ಬಿಟ್ಟಾರ ಗೊತ್ತಿಲ್ಲ. ಈಗ ಏನಪ್ಪಾ ರಸ್ತೆ ಕೆಲಸ ಅಭಿವೃದ್ಧಿ ನಡೀತಾ ಇದೆ, ಅಭಿವೃದ್ಧಿ ಕೆಲಸ, ಆತರ ಯೋಚನೆ ಜನರಿಗೆ. ಅಂದ್ರೆ ವೋಟ್ ಅನ್ನ ಡೈವರ್ಟ್ ಮಾಡೋದಕ್ಕೆ. ಈಗ ಸಿದ್ದರಾಮಯ್ಯನವರು ಮಾಡಿರೋದು ಅದೇ ಕೆಲಸನೇ ಸರ್. ಸರ್ ಸಿಂಪಲ್ ಆಗಿ ಗೊತ್ತಾಗುತ್ತೆ, ಅರ್ಥ ಆಗ್ತಿದೆ ಸರ್. ವೆರಿ ಸಿಂಪಲ್ ಸರ್. 2023 ಮೇ ನಲ್ಲಿ ಮಂತ್ರಿ ಆದವ್ರು ಸರ್ ಅವರು. ಇಲ್ಲಿವರೆಗೂ ದಾವಣಗೆರೆ ಕ್ಷೇತ್ರ, ದಕ್ಷಿಣ ಕ್ಷೇತ್ರಕ್ಕೆ ₹1 ಕೊಡದೆ ಇರೋಂಥವ್ರು 100 ಕೋಟಿ ಕೊಡ್ತಾರೆ ಅಂತಂದ್ರೆ ಏನ್ ಸರ್ ಇದು? ಜನರೇನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದಾರ, ಕಿವಿಲ್ ಹತ್ತಿ ಹಿಡ್ಕೊಂಡಿದಾರ? ಅವ್ರೇನು ಅವ್ರಿಗೆ ಮನ್ಸಲ್ಲಿ ಏನು ಒಳ್ಳೇದು ಕೆಟ್ಟದು ಯೋಚನೆ ಮಾಡೋಂತ ಶಕ್ತಿನೇ ಇಲ್ವಾ? ಅವ್ರು ಇವತ್ತು 100 ಕೋಟಿ ಕೊಡ್ತಿದಾರೆ ಅಂದ್ರೆ ಜನರ ಮತನ ಹೊಡ್ಕೋಬೇಕು ಅನ್ನೋ ಕಾರಣಕ್ಕೆ 100 ಕೋಟಿ ಕೊಟ್ಟಿದ್ದಾರೆ. ಇದೆಲ್ಲ ಆಗಲ್ಲ ಸರ್, ಯಾವ ಕಾರಣಕ್ಕೆ ಆಗಲ್ಲ. ಜನರು ಸರ್ ಬಹಳ ಬುದ್ಧಿವಂತರು ಸರ್. ನಮ್ಮ ಅಜ್ಜನ ಕಾಲದಲ್ಲಿ ಇದ್ರು, ಅಜ್ಜ ಹಾಕಿದ ಆಲದ ಮರ ಅದೇ ದೊಡ್ಡದು ಅಂತ ಹೇಳಿ. ಈ ತರ ಈ ಸರಿ ಹಂಗಿಲ್ಲ ಸರ್. ಜನ ತುಂಬಾನೇ ಚೇಂಜ್ ಇದಾರೆ ಸರ್. ಸರ್ ನೀವು 100 ಕೋಟಿ ಕೊಡ್ರಿ ಸರ್, ಒಬ್ಬೊಬ್ಬನಿಗೆ, ಒಂದೊಂದ್ ಮತದಾರನಿಗೆ 100 ಕೋಟಿ ಕೊಡ್ರಿ. ಈ ಸರಿ ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರೆ ಸರ್. ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದಾರೆ. ಯಾವ್ದೋ ಒಂದ್ ಧರ್ಮನ ಎತ್ಕಟ್ಟ ಅಂತ ಕೆಲಸ ಮಾಡ್ತಾ ಇದಾರೆ. ಆಮೇಲೆ ಇವ್ನ್ ನಮ್ಮವನ್ ಹೌದಾ, ಇವ್ನ್ ನಮ್ಮವನ್ ಅಲ್ವಾ, ಇವ್ನ್ ಕಾಂಗ್ರೆಸ್ಸಿಗೆ ಓಟ್ ಹಾಕಿದನ ಬಾ ಒಳಗೆ, ಇವ್ನ್ ಬಿಜೆಪಿ ನಡಿ ಹೊರಗೆ. ಏನ್ ಸರ್ ಇದು? ಸರ್ ನಾವೇನ್ ಪಾಕಿಸ್ತಾನದಲ್ಲಿ ಇದೀವಿ ಸರ್ ನಾವು? ಸರ್ ಒಂದು ಕ್ಷೇತ್ರದ ಒಬ್ಬ ಶಾಸಕ ಅಂದ್ರೆ ಸರ್ ವೋಟ್ ಹಾಕಿರೋನು ಬೇಕು, ವೋಟ್ ಹಾಕದೇ ಇರೋನು ಬೇಕು, ಅವ್ನ ಆಬ್ಸೆನ್ಸ್ ಆಗಿರೋನು ಬೇಕು, ಆಬ್ಸೆಂಟ್ ಆಗಿರೋನು ಬೇಕು ಸರ್. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡೋಗ್ಬೇಕು ಸರ್. ಒಂದು ಕ್ಷೇತ್ರ ಅಂದ್ಮೇಲೆ ನಾನಾ ವಿಧವಾದ ಜನರು ಇರ್ತಾರೆ. ಅವ್ರು ವೋಟ್ ಹಾಕ್ಲಿ ಬಿಡ್ಲಿ, ಆ ಕ್ಷೇತ್ರಕ್ಕೆ ನಾನು ಶಾಸಕ ಅಂದ್ಮೇಲೆ ಆ ಭಾವನೆ ಇಟ್ಕೊಂಡು ನಾವು ಜನರನ್ನ ಪ್ರೀತಿ ಮಾಡ್ಬೇಕು. ನಾನ್ ನೋಡ್ತಾ ಇದ್ದೀನಿ ಸರ್. ಸರ್ ನನಗೆ ಬಿಟ್ಟಿಲ್ಲ ಸರ್. ಸರ್ ನಾನು ಒಂದ್ಸರಿ ಕಾರ್ಪೊರೇಟರ್ ಆಗಿ ಮೇಯರ್ ಆಗಿರೋ, ನನಗೆ ಬಿಟ್ಟಿಲ್ಲ.
ನಾನು ಇಲ್ಲಿ ಏನು ವ್ಯವಹಾರ ಮಾಡಂಗಿಲ್ಲ ಸರ್ ದಾವಣಗೆರೆಯಲ್ಲಿ. ಸರ್ ಯಾವ್ದಾದ್ರು ಒಂದ್ ಸರ್ಕಾರಿ ಕಚೇರಿಗೆ ಹೋಗಂಗಿಲ್ಲ ಸರ್ ನಾನು. ಅಜಯ್ ಕುಮಾರ್ ಫೈಲ್ ಅಂದ್ರೆ ಏನೋ ಒಂಥರ ಕೈಯಲ್ಲಿ ಬೆಂಕಿ ಹಿಡ್ಕೊಂಡಂಗ್ ಮಾಡ್ತಾರೆ ಅಧಿಕಾರಿಗಳು. ಅದೇನ್ ಪಾಳೆಗಾರಿಕೆ ಸಂಸ್ಕೃತಿ ಇದೆ ಸರ್, ನಡೀತಾ ಇದೆ ಸರ್. ನಾನೇ ಉದಾಹರಣೆ ಸರ್, ನಿಮ್ಗೆ ಏನ್ ಪ್ರೂಫ್ ಕೊಡ್ಲಿ? ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ. ಯಾವ ಒಂದ್ ಕೆಲ್ಸ ಆಗಲ್ಲ ಸರ್, ಅಜಯ್ ಕುಮಾರ್ ಅಂದ್ಬಿಟ್ರೆ ಸಾಕು, ಅಧಿಕಾರಿಗಳೇ ಗಡಗಡ ನಡುತ್ತಾರೆ, ಎಲ್ಲಿ ನನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಇಷ್ಟು ಭಯ, ಇಷ್ಟೊಂದು ಭಯದ ವಾತಾವರಣ ದಾವಣಗೆರೆ ಕ್ಷೇತ್ರ. ಅಂದ್ರೆ ಏನ್ ಇಲ್ಲಿ ಮುಗ್ಧ ಜನರು ದಾವಣಗೆರೆಯಲ್ಲಿ ಇದಾರ, ಬಿಹಾರದಲ್ಲಿ ಇದಾರ? ಅದನ್ನ ನೋಡ್ಬೇಕು ಸರ್. ಸರ್ ಇದೇ ವಾತಾವರಣ ಸರ್, ಇದೇ ವಾತಾವರಣ 17ನೇ ವಾರ್ಡ್ ಅಲ್ಲಿ ನಾನೇನ್ ಕಾರ್ಪೊರೇಟರ್ ಆಗಿ ಗೆದ್ನಲ್ಲ ಸರ್, ಆ ಕಾರ್ಪೊರೇಟರ್ ಸಹಿತ ಇದೇ ಮನಸ್ಥಿತಿ ಇಟ್ಕೊಂಡಿದ್ರು ಸರ್. ರಿಯಲ್ ಹೇಳ್ತೇನೆ ಸರ್ ನಾನು. ಸರ್ ಹೋಗಿ ಬ್ರೋಚರ್ ಕೊಟ್ರೆ ಮನೆ ಬಾಗ್ಲು ತೆಗಿತಿದ್ರು. ಅಜಯ್ ಕುಮಾರ್ ಬಂದ ಬ್ರೋಚರ್ ಕೊಟ್ರೆ ಸರ್ ಫಸ್ಟ್ ಬ್ರೋಚರ್ ನೋಡ್ತಿದ್ದಿಲ್ಲ, ನನ್ ನೋಡ್ತಿದ್ದಿಲ್ಲ ಸರ್. ಅವರು ಹಿಂಗ್ ಹೊರಗ್ ಬಂದ್ ಈ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ನೋಡ್ತಿದ್ರು ಸರ್. ನೋಡಿ ಟಕ್ಕ ನಂಗಿಸ್ಕೊಂಡು ಆಯ್ತು ಆಗ್ತಿ ಹೋಗ್ರಿ ಅಂತ ಬಾಗ್ಲ ಹಾಕ್ತಿದ್ರು ಸರ್. ಸರ್ ಈ ತರ ಎದುರಿಸಿ ದಾವಣಗೆರೆನ ಇಷ್ಟು ವರ್ಷದಿಂದ ಇವರೆಲ್ಲ ಆಡಳಿತ ಮಾಡ್ತಾ ಬಂದಿರೋದು ಸರ್. ಎಲ್ಲದಕ್ಕೂ ಅಂತ್ಯ ಅಂತ ಇರುತ್ತೆ ಏನ್ ಸರ್, ಎಲ್ಲದಕ್ಕೂ ಒಂದ್ ಕೊನೆ ಅಂತ ಇರುತ್ತೆ ಸರ್. ನಮ್ ಕರ್ನಾಟಕ ರಾಜ್ಯದಲ್ಲಿ 573 ಜನ ಸಾಮಂತರಿದ್ರು. ಸಾಮಂತರು, ಅರಸರು, ರಾಜರು, ಪಾಳೆಗಾರರು. ಸರ್ ಏನಾದ್ರು ಸರ್ ಹೇಳಿ ಸರ್, ಏನಾದ್ರು ಸರ್? ಅವರೆಲ್ಲ ಎಲ್ಲ ನಾಶ ಆಗೋಯ್ತು ಸರ್. ಇವತ್ತು ಹೇಳ್ತಾ ಇರೋದು ನಾವು ಯಾರಿಗಾದ್ರೂ ಒಂದ್ 10 ಜನದ್ದು ರಾಜರದು, ಸಾಮಂತರದು, ಅರಸರದ್ದು ಹೆಸರು ಹೇಳಪ್ಪ ಅಂದ್ರೆ 10 ಜನದ ಹೆಸರು ಹೇಳಕ್ ಆಗಲ್ಲ ಸರ್ ನಮ್ಗೆ. ನಾವು ಮೈಸೂರು ರಾಜರು ಅಂತ ಜಲ್ದಿ ಒಂದ್ ಹೇಳ್ಬಿಡ್ತೀವಿ. ಇಲ್ಲ ಪಕ್ಕದಲ್ಲಿ ಒಂದ್ ಚಿತ್ರದುರ್ಗ ಮದಕರಿ ನಾಯಕರು ಅಂತ ಹೇಳ್ತೀವಿ ಏನ್ ಸರ್. ಇಲ್ಲ ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ ಅಂತ ಹೇಳ್ತೀವಿ. ಈ ತರ ಆಗಿದೆ ಸರ್. ಯಾರು ಶಾಶ್ವತ ಅಲ್ಲ ಸರ್, ನಾವ್ ಮಾಡಿರೋ ಕೆಲ್ಸ ಶಾಶ್ವತ ಸರ್. ಇವತ್ತು ಅಂಬೇಡ್ಕರ್ನ ನಾವ್ ಯಾಕೆ ಸರ್ ನೆನೆಸ್ತೀವಿ? ನಿಜ ಸರ್, ಎಲ್ಲರಿಗೂ ಸಮಾನತೆ ಕೊಟ್ಟಿದ್ ಪುಣ್ಯಾತ್ಮ ಸರ್. ಅದನ್ನ ಯಾಕೆ ನೆನೆಸ್ತೀವಿ ಸರ್ ನಾವು? ಇವತ್ ಮೋದಿನ ಯಾಕೆ ನೆನೆಸ್ತಾರೆ ಸರ್? ಸರ್ ಯಾವ ಸ್ಥಿತಿಲಿ ಇತ್ತು ಸರ್ ಭಾರತ ದೇಶ? ಸರ್ 10ನೇ ಸ್ಥಾನದಲ್ಲಿ ಇತ್ತು ಸರ್, ಇವತ್ತು 3ನೇ ಸ್ಥಾನಕ್ಕೆ ಬರ್ತಾ ಇದೆ ಸರ್. ಇಡೀ ವಿಶ್ವದಲ್ಲಿ ಯುದ್ಧ ಆಗ್ತಿದ್ರು, ಭಾರತದ ಜನ ನೋಡ್ರಿ ಸರ್ ಹೆಂಗಿದೀವಿ ಸರ್ ನಾವು. ನನಗೇನು ಆಗಿಲ್ಲೇನಪ್ಪ ಅನ್ನಂಗಿದೀವಿ ಸರ್ ನಾವು. ಸರ್ ಇಂಥ ನಾಯಕನ್ ಪಡೆದಿರೋ ನಾವು ಪುಣ್ಯ ಸರ್. ಇವತ್ತು ನಾವೇನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಯಾರು ಹೋಗ್ತಾರಲ್ಲ ಸರ್, ಅಂತರಿಗೆ ಅವಕಾಶವನ್ನ ಕೊಡ್ಬೇಕು ಸರ್ ಜನತೆ. ಜನರಿಗೆ ನಿಜವಾಗ್ಲೂ ನಾನು ಕೈ ಮುಗಿದ್ ಕೇಳ್ತೀನಿ ಸರ್, ಈ ಸರಿ ಯಾರು ದುಡ್ಡಿಗೆ ಮೊರೆ ಹೋಗ್ಬೇಡ್ರಿ, ಯಾರು ಹಣದಾಸಿಗೆ ಹೋಗ್ಬೇಡ್ರಿ. ನಿಮಗ್ ಗೊತ್ತಿದೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ. ನಾನ್ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ ಬಂದಾಗ ಕೋವಿಡ್ ಅಲ್ಲಿ ಒಂದಿನ ಮನೆಗೆ ಕೂತಿಲ್ಲ ಸರ್. ನಾನು ಮನೆಗೆ ಹೋಗಿದ್ದೀನಿ ಸರ್, ಪ್ರಾಣದ ಹಂಗ್ ತೋರದು ಹೋಗಿದ್ದೀನಿ. ಜನರಿಗೆ ಗೊತ್ತಿದೆ ಸರ್. ಸರ್ ನಾನ್ ಸೋತ ಅಂದ್ಮೇಲೆ ತುಂಬಾ ಜನ ಹೇಳಿದ್ರು ಇಲ್ಲ ನಾವು ಬಹಳ ತಪ್ಪು ಮಾಡಿದ್ವಿ, ಮುಂದಿನ ಸರಿ ಆ ತಪ್ಪು ಮಾಡಲ್ಲ ಅಂತೇಳಿ. ಏನು ನೋಡೋಣ ಸರ್. ಸರ್ ಎಲ್ಲ ಒಂದ್ ಕಡೆ ದಾವಣಗೆರೆ ದಕ್ಷಿಣದಲ್ಲಿ ಅಭ್ಯರ್ಥಿ ಯಾರು ಬೇಕಾದ್ರೆ ಆಗ್ಬೋದು ಬಿಜೆಪಿಲಿ, ಆದ್ರೆ ಇಲ್ಲಿ ವಿಜಯೇಂದ್ರನ ಅಭ್ಯರ್ಥಿ ಅನ್ಕೊಂಡು ಗೆಲ್ಲಿಸಬೇಕಾದಂತ ಅನಿವಾರ್ಯತೆ ನಿಮ್ಮ ರಾಜ್ಯಾಧ್ಯಕ್ಷರಿದೆ. ಯಾಕೆಂದ್ರೆ ಬಿಫೋರ್ ರಾಜ್ಯಾಧ್ಯಕ್ಷರಿದ್ದಾಗ ಅವರು ಬೈ ಎಲೆಕ್ಷನ್ ಎಕ್ಸ್ಪರ್ಟ್. ಅವ್ರ ರಾಜ್ಯಾಧ್ಯಕ್ಷರಾದ್ಮೇಲೆ ಬಂದಂತ 4ಕ್ಕೆ 4 ಬೈ ಎಲೆಕ್ಷನ್ ಕೂಡ ಸೋತಿದ್ದಾರೆ, ಇನ್ಕ್ಲೂಡಿಂಗ್ ಸುರಪುರ, ಶಿಗ್ಗಾವಿ, ಸಂಡೂರು ಎಲ್ಲವನ್ನ ಕಡೆ ಸೋತಿದ್ದಾರೆ. ಹೀಗಾಗಿ ವಿಜೇಂದ್ರಗೆ ಕೂಡ ಈ ಬಾರಿ ದಾವಣಗೆರೆ ದಕ್ಷಿಣ ಆಗಿರ್ಬೋದು ಅಥವಾ ಬಾಗಲಕೋಟೆ ಆಗಿರ್ಬೋದು ಪ್ರತಿಷ್ಠೆಯ ಕಣ. ಹೇಗಿದೆ ಅವ್ರ ಜೊತೆಗಿನ ಒಡನಾಟ, ಅಥವಾ ಏನ್ ಹೇಳ್ತಿದ್ದಾರೆ ಚುನಾವಣೆ ಬಗ್ಗೆ? ಸರ್ ಅವ್ರ ರಾಜ್ಯಾಧ್ಯಕ್ಷರು ಅವ್ರನ್ನ ನಾನು ಮೊನ್ನೆ ಬಂದಿದ್ರು, ಮೊನ್ನೆ ದಾವಣಗೆರೆಗೆ ಬಂದಿದ್ರು ಸರ್. ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಬಂದಂತ ಸಂದರ್ಭದಲ್ಲೂ ನಾನು ಕೇಳಿದೆ ಸರ್. ಈಗ ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಪ್ರತಿಷ್ಠೆ ಇದೆ ಸರ್ ಈ ಬಾರಿ ಚುನಾವಣೆ ಬಾಗಲಕೋಟೆ ದಾವಣಗೆರೆ ದಕ್ಷಿಣ. ಹಂಗಾಗಿ ಈಗೇನು ಕಾಂಗ್ರೆಸ್ನವರು ದುರಾಡಳಿತ ಮಾಡ್ತಾ ಇದಾರಲ್ಲ ಸರ್, ತುಷ್ಟೀಕರಣದ ರಾಜಕಾರಣ, ಈ ಪ್ರತಿ ಹಗರಣಗಳನ್ನು ನೋಡಿದ್ರೆ 100 ಹಗರಣಗಳನ್ನು ಸರಮಾಲೆ ಸರ್. ಈಗ ನಾವು ಯಾರ್ದಾದ್ರೂ ಒಬ್ರಿಗೆ ಏನಾದ್ರು ಒಂದು ಶುಭ ಕೋರ್ಬೇಕು ಅಂದ್ರೆ ಯಾಲಕ್ಕಿ ಯಾರ ಆಗ್ತೀವಲ್ಲ ಸರ್, ಒಂದೊಂದು ಯಾಲಕ್ಕಿನೂ ಹೆಂಗೆ ಒಂದೊಂದು ಹಗರಣ ಹೇಳುತ್ತಲ್ಲ ಸರ್, ಆ ತರ ಹಗರಣಗಳಾಗ್ಬಿಟ್ಟಿದೆ ಕಾಂಗ್ರೆಸ್ನವ್ರು. ತಾವೇ ನೋಡಿದಿರಿ. ಇಲ್ಲ ಕಮಿಷನ್ ಜೋರಾಗಿ ನಡೀತಿದ್ಯಾ? ಯಾವ ಸರ್? ದಾವಣಗೆರೆಯಲ್ಲಿ ಕೂಡ ಕಮಿಷನ್ ಜೋರಾಗಿ ನಡೀತಿದ್ಯಾ? ಹೌದು ಸರ್, ಹೌದು. ಎಲ್ಲ ಸರ್ ಆಲ್ ಓವರ್ ಕರ್ನಾಟಕ ತುಂಬಾನು ನನಗಿಂತ ಹೆಚ್ಚು ನಿಮಗೆ ಮಾಹಿತಿ ಇರುತ್ತೆ. ದಾವಣಗೆರೆಯಲ್ಲಿ ಸಾಕಷ್ಟು ಸರ್ ದುಡ್ಡು ಕೊಡದೇ ಇದ್ರೆ ಏನು ಕೆಲಸನೇ ಆಗಲ್ಲ ಸರ್. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಈ 2023 ಇತ್ಲಾಗೆ ನಿಜವಾಗ್ಲೂ ಎಷ್ಟೋ ಜನ ಗುಳೆ ಹೋಗ್ತಾ ಇದಾರೆ ಸರ್. ಈ ಕರ್ನಾಟಕ ರಾಜ್ಯನೇ ಬೇಡ ಅಂತ ಹೇಳಿ. ಸರ್ ನೀವು ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಇರೋರೇ ಸರ್ ಮ್ಯಾಕ್ಸಿಮಮ್ ಹೊರ ದೇಶದಲ್ಲಿ ಸೆಟ್ಲ್ ಆಗಿರೋರು ಸರ್. ಹೌದು ಸರ್. ಇವತ್ತು ಅಮೆರಿಕದಲ್ಲಿ ನೋಡ್ರಿ ಸರ್ ನೀವು, ಕರ್ನಾಟಕದವ್ರು ಯಾಕಂದ್ರೆ ಬೇಡಪ್ಪ ನಿಮ್ ಕರ್ನಾಟಕದ ಸವಾಸ ಅಂತ ಸರ್. ಅವ್ರವ್ರ ವೈಯಕ್ತಿಕಕ್ಕೆ, ಅವ್ರ ಒಂದು ಆರ್ಥಿಕವಾಗಿ ಸಬಲರಾಗೋದಿಕ್ಕೆ, ನಾನ್ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಸಾರ್ವಜನಿಕರ ಮೇಲೆ ಸವಾರಿ ಮಾಡಿ ರಾಜ್ಯನ ಅದೇ ಗತಿ ನೋಡಿ ಸರ್. 8.14 CR ಸಾಲ ಸರ್, 8,14,00,000 ಕೋಟಿ ಸಾಲ ಸರ್ ಈ ಡಿಸೆಂಬರ್ಗೆ. ಎಲ್ಲಿತ್ತು ಸರ್? ಆಕ್ಚುಲಿ ಎಷ್ಟಿತ್ತು ಸರ್?
ಐದ್ ಲಕ್ಷ ಕೋಟಿ ಇತ್ತು ಸರ್. ಓಕೆ 3 ಲಕ್ಷ ಕೋಟಿ ಸಾಲ ಸರ್ 3 ಜಾಸ್ತಿ ವರ್ಷಕ್ಕೆ. ಹ್ಮ್. 3 ವರ್ಷಕ್ಕೆ 3 ಲಕ್ಷ ಕೋಟಿ ಹ್ಮ್. ಸರ್. ಹೆಂಗ್ ತೀರಿಸ್ಬೇಕು ಸರ್ ನಾವು? ಹ್ಮ್. ನಮ್ ತಲೆ ಮೇಲೆ ಬರುತ್ತಾ ಇಲ್ವಾ ಸರ್? ಹೌದು. ಸಾರ್ವಜನಿಕರ ತಲೆ ಮೇಲೆ ಹೌದು. ಸರ್ ಹೆಂಗ್ ಆಡಳಿತ ಮಾಡ್ತಾರೆ ಸರ್ ಇವ್ರು ಕಾಂಗ್ರೆಸ್ನವರು? ಹ್ಮ್. ಸರ್ ಅವ್ರಿಗೆ ಮನುಷ್ಯತ್ವ ಇಲ್ಲ ಸರ್ ಅವ್ರಿಗೆ. ಹ್ಮ್. ಸ್ವಾಭಿಮಾನ ಇಲ್ಲ ಸರ್. ಅಟ್ಲೀಸ್ಟ್ ನಾನು ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದೀನಿ, ಈ ಮಣ್ಣಿನ ಋಣ ತೀರಿಸ್ಬೇಕು ಅನ್ನೋ ಒಂದು ಭಾವನೆನೇ ಇಲ್ಲ ಸರ್ ಅಲ್ಲ ಇವ್ರಿಗೆ. ಓಕೆ. ಹೆಂಗೆ ಸರ್ ಇದು? ಹ್ಮ್. ಯಾವ ಮಟ್ಟಕ್ಕೆ ತಗೊಂಡ್ ಹೋಗ್ತಾರೆ ಸರ್ ಇವ್ರು ಕಾಂಗ್ರೆಸ್ನವ್ರು ಕರ್ನಾಟಕ ರಾಜ್ಯ? ನಿಜವಾಗ್ಲು ಹೊಟ್ಟೆ ಉರಿ ಸರ್ ನಮಗೆ. ರಾಜಕಾರಣ ಸಿಗುತ್ತೋ ಬಿಡುತ್ತೋ, ಸೀಟು ನಿಲ್ತೀವೋ ಗೆಲ್ತೀವೋ ಅಂತ ಮುಂದಿನ ಸರ್. ಆದ್ರೆ ಸಾರ್ವಜನಿಕವಾಗಿ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಯೋಚನೆ ಮಾಡ್ಬೇಕು ಅಂದ್ರೆ ಯಾವ ಮಟ್ಟಕ್ಕೆ ತಗೊಂಡ್ ಹೋಗ್ತಾರೆ ಇವ್ರು ಕಾಂಗ್ರೆಸ್ನವ್ರು ಕರ್ನಾಟಕ ರಾಜ್ಯನ ಅಂತ. ಬಹಳ ನಿಜವಾಗ್ಲು ನಾವು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಹುಟ್ಟಿರೋರು ಈ ಮಣ್ಣಿನ ಋಣ ತೀರಿಸ್ಬೇಕು, ಈ ನಾಡಲ್ಲಿ ಹುಟ್ಟರೆ ನಾವು ಪುಣ್ಯವಂತರು ಅಂತ ಹೇಳ್ತಿದ್ವಿ ಸರ್ ಹೆಮ್ಮೆಯಿಂದ. ಇವ್ರನ್ನೆಲ್ಲ ನೋಡ್ಬಿಟ್ರೆ ಅದನ್ನ ಈಗ ಯಾವ ರೀತಿ ಹೇಳ್ಬೇಕಂತ ಯೋಚನೆ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್. ಆಕಾಶದಷ್ಟು ಆಸೆ ಇದ್ದಾಗ ಸಾಗರದಷ್ಟು ಸವಾಲ್ ಇದ್ದೇ ಇರುತ್ತೆ. ಕರೆಕ್ಟ್ ಸರ್. ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಇರುವಂತ ಅತಿ ದೊಡ್ಡ ಸವಾಲೇನು ಸರ್? ಈಗ ಆಕ್ಚುಲಿ 22.5 ವರ್ಷದಿಂದ 5 ಬಾರಿ ಅಲ್ಲಿ 4 ಬಾರಿ ಕಾಂಗ್ರೆಸ್ ಗೆದ್ದಿದೆ ಸರ್. ಈ ಸರಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗಿರ್ಬೋದು, ಅವ್ರನ್ನ ಸೋಲ್ಸೋದೇ ಒಂದ್ ಸವಾಲು ಸರ್. ಎರಡನೇ ಸವಾಲು, ಅಲ್ಲೇನ್ ಇದುವರೆಗೂ ಅಭಿವೃದ್ಧಿ ಕುಂಠಿತ ಆಗಿದೆ ಅಲ್ಲ ಸರ್, ಆ ಅಭಿವೃದ್ಧಿನ ಹೆಚ್ಚು ಮಾಡೋದು ಅದೊಂದು ಸವಾಲು ಸರ್. ಆಮೇಲೆ ಏನು ಅಲ್ಲಿ ಜನರು ಅನುಭವಿಸ್ತಾ ಇದ್ದಾರೆ ಸರ್. ನನಗೆ ತುಂಬಾ ಆತ್ಮೀಯರು ಸರ್, ನನ್ನಿಂದ ಸಣ್ಣ ಪುಟ್ಟ ಸಹಾಯ ತಗೊಂಡ್ರು ಹೇಳ್ತಾರೆ, ಅಪ್ಪ ನಾನ್ ನಿನಗೆ ಓಟ್ ಹಾಕ್ತೀನಿ, ನಾನ್ ಬಂದ್ ಪ್ರಚಾರಕ್ಕೆ ಬರಲ್ಲಪ್ಪ, ನಾಳೆ ನನ್ನ ವ್ಯವಹಾರಕ್ಕೆ ತೊಂದರೆ ಮಾಡ್ಬಿಡ್ತಾರಪ್ಪ. ನೀವ್ ಅವಾಗ್ಲೂ ಹೇಳಿದ್ರಲ್ಲ ಸರ್, ತೊಗ್ಲಕ್ ದರ್ಬಾರ್. ಹೌದು ಸರ್, ಆ ಪರಿಸ್ಥಿತಿ ಆಗಿದೆ ಸರ್ ದಾವಣಗೆರೆನಲ್ಲಿ. ಅದೇ ಈ ನನ್ ಸವಾಲು ಏನಂದ್ರೆ ಇಷ್ಟ ಸರ್, ಆ ದಕ್ಷಿಣ ಭಾಗದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಸ್ಬೇಕು, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಬೇಕು. ನೆಕ್ಸ್ಟ್ ನಿರಂತರವಾಗಿ ದಾವಣಗೆರೆ ದಕ್ಷಿಣ ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕನಾಗಿ ಮುಂದುವರಿಬೇಕು ಅನ್ನೋದು ಯೋಚನೆ ಇದೆ ಸರ್. ಸರ್, ನೀವು ಮೇಯರ್ ಇದ್ದಾಗ ಕಂಡಂತ ಅತಿ ದೊಡ್ಡ ಕನಸು ಪ್ರತಿಯೊಬ್ಬರಿಗೂ ಸೂರು ಸಿಗಬೇಕು ಅಂತ. ಹೌದು ಸರ್. ಯಾಕಂದ್ರೆ ಜನ ಕಷ್ಟ ಪಡ್ತಾರೆ, ಒಂದ್ ಹೊಟ್ಟಿನ ಊಟಕ್ಕೆ ಕಷ್ಟ ಪಡ್ತಾರೆ, ಅವ್ರಿಗೊಂದು ಸೂರು ಇರ್ಬೇಕು ಅಂತ. ಹೆಚ್ಚು ಕಡಿಮೆ ನಾನ್ ಕೇಳದಂಗೆ ಅಥವಾ ನಾನ್ ತಿಳ್ಕೊಂಡಂಗೆ 27,000ಕ್ಕೂ ಅಧಿಕ ಅಪ್ಲಿಕೇಶನ್ ಬಂದಿತ್ತು ಅವಾಗ ಮನೆಗಾಗಿ. ನೀವ್ ಒಂದ್ ಕಾನ್ಸೆಪ್ಟ್ ಮಾಡಿದ್ರಿ, ಅದಾಗ್ಲಿಲ್ಲ. ಆಕ್ಚುಲಿ ಏನದು? ಆಕ್ಚುಲಿ ಜನಕ್ಕೆ ರೀಚ್ ಆಗಿಲ್ಲ. ಬರೀ ದಾವಣಗೆರೆ ಅಲ್ಲ, ಅದು ಇಡೀ ರಾಜ್ಯಕ್ಕೆ ಬೇಕಾಗಿರೋ ಕಾನ್ಸೆಪ್ಟ್. ಏನದು ಸರ್? ಅದು ಆಕ್ಚುಲಿ ನಾನು ಮೇಯರ್ ಇದ್ದಂತ ಸಂದರ್ಭದಲ್ಲಿ ನಾನು ಮನೆ ಬೇಕು ಅಂತ ಹೇಳಿ ಅಪ್ಲಿಕೇಶನ್ ಲಿಸ್ಟ್ ಅನ್ನ ತೆಗೆಸ್ ನೋಡಿದಾಗ 27,800 ಚಿಲ್ಲರ ಮನೆ ಬೇಕು ಅಂತ ಅಪ್ಲಿಕೇಶನ್ ಗಳು ಹಾಕಿದ್ರು ಸರ್. ಸರ್ ಎಷ್ಟು ಜನ ಅವರೆಲ್ಲ ಮನೆ ಇಲ್ದವ್ರು ಸರ್ ಪಾಪ. ಅವ್ರು ಯಾರಿಗೂ ಕೂಡ ಎಲ್ಲ ಬಾಡಿಗೆ ಮನೆಯಲ್ಲಿ ಇಲ್ಲ ಯಾವ್ದೋ ಒಂದು ಗುಡ್ಲ ಹಾಕೊಂಡು ಈ ತರ ಜೀವನ ಮಾಡಂತಾರ ಸರ್. ಅದ್ರಲ್ಲಿ ತುಂಬಾ ಜನ ನಮಗೊಂದ್ ಸೈಟ್ ಕೊಡ್ರಿ, ನಾವೇ ಕಟ್ಕೊಂತೀವಿ, ಈ ತರ ಎಲ್ಲ ಬಂದ್ ಕೇಳ್ತಾ ಇದ್ರು ಸರ್. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದೆ ಸರ್. ಇಲ್ಲಿ ಸತ್ಯನಾರಾಯಣ ಕ್ಯಾಂಪ್ ಅಂತ ಇದೆ ಸರ್ ಕುಂದವಾಡ ಪಕ್ಕದಲ್ಲಿ ಸರ್. ಅಲ್ಲಿ ಒಂದು 260 ಎಕರೆ ನಾನು ಜಮೀನ ರೈತರ ಹತ್ರ ಬೈ ಮಾಡಿದೆ ಸರ್, ಸ್ವಂತ ಹಣದಲ್ಲಿ. ಸ್ವಂತ ಅಂದ್ರೆ ಅಡ್ವಾನ್ಸ್ ಸರ್, ಅವ್ರಿಗೆಲ್ಲ 10,000 20,000 ಈ ತರ ಅಡ್ವಾನ್ಸ್ ಕೊಟ್ಟು ತಗೊಂಡು ಅದನ್ನ ಕಾರ್ಪೊರೇಷನ್ ಬರೆದು ಕೊಟ್ಟೆ ಸರ್ ನಾನು. ಆಕ್ಚುಲಿ ಅವಾಗ ಅಂದ್ರೆ ರೈತರಿಂದ ನಾನು ಬೈ ಮಾಡಿದ್ ನಾನು ಕಾರ್ಪೊರೇಷನ್ ಅಂತ ಕೊಡಿಸ್ದೆ. ಕಾರ್ಪೊರೇಷನ್ ನಲ್ಲಿ ಏನಾಯ್ತು, ಅವಾಗ ತುಂಬಾ ಓಡಾಡಿದ್ವಿ ಸರ್ ನಾವು. ತುಂಬಾ ಓಡಾಡಿದಾಗ ಇಲ್ಲ 260 ಎಕರೆ ತನಕ ನಾವು ಕೊಡಕ್ಕಾಗಲ್ಲ, ಒಂದ್ 100 ಎಕರೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಬಟ್ 100 ಎಕರೆನೂ ಆಗ್ಲಿಲ್ಲ ಸರ್, ಒಂದ್ 50 ಎಕರೆ ಅಂತ ಫೈನಲ್ ಆಯ್ತು. ಅದ್ರಲ್ಲಿ ಒಂದ್ 38-40 ಎಕರೆನೂ ರಿಜಿಸ್ಟರ್ ಆಗಿಲ್ಲ ಸರ್. ಹಿಂಗಾಗಿದೆ ಪರಿಸ್ಥಿತಿ ಸರ್. ಆಕ್ಚುಲಿ ನಮ್ದು ಏನಿದೆ, ನರೇಂದ್ರ ಮೋದಿಜಿ ಅವ್ರ ಕನಸಿದೆ ಸರ್. ಸರ್ ವೈಡ್ ಆಗಿ ಹೋಗ್ಬಾರ್ದು. ವೈಡ್ ಆಗಿ ಹೋದ್ರೆ ತಿನ್ನ ಹನ್ನ ಬೆಳೆಯ ಅಂತ ಭೂಮಿಲಿ ಮನೆಗಿನೇ ಕಟ್ಕೊಂಡ್ಬಿಟ್ರೆ ಅಲ್ಲಿ ಬೆಳೆ ಕುಂಠಿತ ಆಗತ್ತೆ, ನಮ್ ದೇಶದ ಒಂದು ಮೂಲನೇ ರೈತರು ಸರ್. ಹೌದು, ಇಲ್ಲಿ ಏನ್ ಬೆಳಿತೀವಿ ಅದರಿಂದನೇ ಸಂಪನ್ಮೂಲ ಸೃಷ್ಟಿ ಆಗತ್ತೆ ಸರ್. ಹಂಗಾಗಿ ವರ್ಟಿಕಲ್ ಅಲ್ಲಿ ಹೋಗ್ಬೇಕು ಅನ್ನೋದು ನರೇಂದ್ರ ಮೋದಿ ವರ್ಟಿಕಲ್ ಅಲ್ಲಿ ಹೋಗ್ಬೇಕು ಅನ್ನೋದು ನರೇಂದ್ರ ಮೋದಿಜಿ ಅವ್ರ ಕನಸಿತ್ತು ಸರ್. ನಾನು ಅದನ್ನೇ ಯೋಚನೆ ಮಾಡಿದ್ದೆ ಸರ್. ನಾನೇ ಒಬ್ಬ ಲ್ಯಾಂಡ್ ಡೆವಲಪರ್ ಇದ್ದೆ ಸರ್. ನಾನೇನ್ ಯೋಚನೆ ಮಾಡಿದೆ, ಈಗ ಉದಾಹರಣೆ ಸರ್, ಒಂದ್ 20-30 ಒಬ್ರಿಗೆ ಒಂದ್ ಸೈಟ್ ಕೊಡ್ತೀವಿ ಸರ್ ನಾವು ಕಾರ್ಪೊರೇಷನ್ ಇಂದ. ಅಲ್ಲಿ 3 ಮನೆ ಕಟ್ಸ್ಬೇಕು ಸರ್. ಆಕ್ಚುಲಿ ಸರ್ 1 ಎಕರೆಗೆ 50 ಮನೆ ಆಗತ್ತೆ ಸರ್. 20-30 50 ಸೈಟ್ ಆಗತ್ತೆ ಸರ್. ಅಂತದನ್ನ ನಾವು ಒಂದ್ ಸೈಟ್ ಅಲ್ಲಿ 3 ಮನೆ ಕಟ್ಬಿಟ್ರೆ ಸರ್ 50 × 3 150 ಮನೆ ಆಗತ್ತೆ ಸರ್. ಸರ್ 260 ಎಕರೆ ತಗೊಂಡಿದ್ದೆ ನಿಜ ಆದ್ರೆ 39,000 ಮನೆ ಹಾಕಿತ್ ಸರ್. ಅದನ್ನ ಗುರಿ ಇಟ್ಕೊಂಡು ತುಂಬಾನೇ ಪ್ರಯತ್ನ ಮಾಡಿದೆ ಸರ್. ಸರ್ 39,000 ಜನ ಮನೆ ಏನ್ ಕೊಡ್ಬೇಕು ಅನ್ಕೊಂಡಿದ್ದಲ್ಲ, 27,000 ಚಿಲ್ಲರೆ 28,000
ಸೈಟ್ಗಳು ಸರ್. ಸರ್ ಇನ್ನೂ 11,000 ಮನೆ ಉಳಿತಿತ್ತು ಸರ್. ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರೋ ನಿರ್ಗತಿಕರು ಅಥವಾ ಬೇರೆ ಊರಿಂದ ಬಂದು ಇಲ್ಲಿ ಏನೋ ಒಂದ್ ಸೂರ್ ಇಲ್ದೇ ಇರೋಂಥವ್ರು ಅಂತರಿಗೆ ಕೊಟ್ಟಿದ್ದಿದ್ರೆ ಸರ್ ಎಷ್ಟು ನೆನೆಸ್ತಿದ್ರು ಸರ್ ಇವತ್ತು ಜನ. ಆ ಅವಕಾಶ ಅದನ್ನ ನಾನ್ ಪ್ರಯತ್ನ ಮಾಡಿದೆ, ಅವಕಾಶ ಸಿಗ್ಲಿಲ್ಲ, ಫೇಲ್ ಆದೆ ನಾನು ಸರ್. ಈ ಸರಿ ಜನ ಏನಾದ್ರು ನನಗೆ ಅವಕಾಶ ಕೊಟ್ಟಿದ್ದೆ ಆದ್ರೆ ಸರ್, ಅವ್ರೇನು 27,828 ಏನು ಸೂರು ಕೇಳಿರೋರು ಇದಾರಲ್ಲ ಸರ್, ಸೈಟ್ ಕೇಳಿರೋರು ಸರ್, 100ಕ್ಕೆ 100 ನರೇಂದ್ರ ಮೋದಿಜಿ ಅವ್ರದ್ದೇನು ವರ್ಟಿಕಲ್ ಆಗಿ ಕಟ್ಟಬೇಕು ಅಂತೇಳಿ ಮನೆ ಜನರಿಗೆ ಕೊಡ್ಬೇಕಂತ ಹೇಳಿ ಸರ್, 100ಕ್ಕೆ ಏನಾರ ಆಗ್ಲಿ ಸರ್, ಶತಾಯ ಗತಾಯ ಪ್ರಯತ್ನ ಮಾಡಿ ಅಷ್ಟು ಜನಕ್ಕೂ 27,000-28,000 ಜನಕ್ಕೂ ಮನೆ ಕೊಡ್ಸೋಂತ ಪ್ರಯತ್ನ ಮಾಡ್ತೀನಿ ಸರ್. ಇಲ್ಲ, ಖಂಡಿತ ಈ ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಮತ್ತೊಂದ್ ಕಡೆ ದಾವಣಗೆರೆ ಅಂದ್ರೆ ಸರ್, ಬೆಂಗಳೂರಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀವಿ, ಎಜುಕೇಶನ್ ಹಬ್ಬ ಮತ್ತೊಂದು ಮಗದೊಂದು, ಬಟ್ ಕೆಲ್ಸಕ್ಕಂದ್ರೆ ಎಲ್ಲ ಮತ್ತೆ ಬೆಂಗಳೂರಿಗೆ ಬಸ್ ಹತ್ಬೇಕು ಸರ್. ಇದೊಂದು ದೊಡ್ಡ ದುರಂತ ಸರ್, ನೀವು ಕೇಳಿದ ಒಳ್ಳೆ ಪ್ರಶ್ನೆ. ಏರ್ಪೋರ್ಟ್ ಇಲ್ಲ, ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಇದೆ, ಬಳ್ಳಾರಿಲಿ ಇದೆ, ಜಿಂದಾಲ್, ಹುಬ್ಳಿಲಿ ಇದೆ, ದಾವಣಗೆರೆಲಿ ಏನಿದೆ? ಇದೊಂದು ದೊಡ್ಡ ದುರಂತ ಸರ್. ಸರ್ ದಾವಣಗೆರೆಯಲ್ಲಿ ಆಕ್ಚುಲಿ ಒಂಥರ ದಾವಣಗೆರೆ ದಕ್ಷಿಣ ಅಂತೂ ಮಲ್ತಾಯಿ ಧೋರಣೆ ಆಗಿದೆ ಬಿಟ್ಟು, ಅದ್ರಲ್ಲಿ ಎರಡನೇ ಮಾತಿಲ್ಲ. ಆಮೇಲೆ ಇಲ್ಲಿ ಸರ್ ಎಂತೆಂತ ಅವಕಾಶಗಳು ಸರ್ ದಾವಣಗೆರೆಯಲ್ಲಿ. ಸರ್ ಒಂದ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆನಾ ಇಲ್ಲಿ? ಇಂತ ದೊಡ್ಡ ನಗರ ಸರ್, ಮಧ್ಯ ಕರ್ನಾಟಕ, ಒಂದ್ ಗೌರ್ಮೆಂಟ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಬಂದಿಲ್ಲ. ನೀವ್ ಹೇಳ್ದಂಗೆ ಒಂದು ಏರ್ಪೋರ್ಟಿಗೆ ಒಂದ್ ಜಾಗ ಯಾವ್ದೋ ಸರ್ವೆ ಎಲ್ಲ ಮಾಡಿದ್ರು ಸರ್, ನನ್ಗೆ ಗೊತ್ತಿದೆ ಸರ್, ಅದು ಅರ್ಧಕ್ಕೆ ನಿಂತೋಯ್ತು ಸರ್. ಯಾವ್ದೂ ಅಭಿವೃದ್ಧಿ ಇಲ್ಲ ಸರ್ ಇಲ್ಲಿ. ಇಲ್ಲಿ ಏನಾಗಿದೆ ಪಾಪ ಜನ ಇದು ವಿದ್ಯಾ ಕೇಂದ್ರ ಅಂತಾರೆ ಸರ್, ವಿದ್ಯಾ ಕೇಂದ್ರ ಅಂತಾರೆ ಸರ್. ವಿದ್ಯಾ ಕೇಂದ್ರ ಅಂದ್ರೆ ಓದ್ತಾರೆ ಸರ್ ಜನ, ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಸ್ಟೇಟ್ ಇಂದನೂ ಬಂದು ಓದ್ತಾರೆ ಸರ್, ಲೋಕಲ್ನವ್ರು ಓದ್ತಾರೆ. ಆದ್ರೆ ಅವ್ರಿಗೆ ಕೆಲಸ ಸರ್. ಸರ್ ಎಷ್ಟ್ ಜನ ಓದಿರೋರು ಸ್ವಂತ ದುಡಿಮೆ ಮಾಡಕ್ ಬಂಡವಾಳ ಬೇಕಲ್ಲ ಸರ್, ಓದಕ್ಕೇನೆ ಸಾಕಷ್ಟು ಸಾವಿರಾರು ಲಕ್ಷಾಂತರ ರೂಪಾಯಿ ಕಳೆದಿರ್ತಾರೆ, ಮತ್ತೆ ಸ್ವಂತ ಬಂಡವಾಳ ಕೆಲಸ ಮಾಡಕ್ ಆಗತ್ತ ಸರ್? ಸರ್ ಅಂತರಿಗೆ ಒಂದ್ ಕೆಲಸ ಕೊಡ್ಸ ಕೆಲಸ ಮಾಡ್ಬೇಕಲ್ಲ ಸರ್ ಒಬ್ಬ ರಾಜಕಾರಣಿ ಆದನು. ಸರ್ ದಾವಣಗೆರೆ ಇತಿಹಾಸ ಇರ್ತಕ್ಕಂಥದ್ದು ಸರ್ ದಾವಣಗೆರೆ. ಸರ್ ಇದು ಮ್ಯಾಂಚೆಸ್ಟರ್ ಸಿಟಿ ಸರ್. ಕರೆಕ್ಟ್ ಸರ್. ಹಿಂದೆ DCM ಕಾಟನ್ ಮಿಲ್ ಇತ್ತು ಸರ್ ಇಲ್ಲಿ ಸರ್, ದೊಡ್ಡ ದೊಡ್ಡ ಕಾಟನ್ ಮಿಲ್ಗಳು ಸರ್. ಒಂದು DCM ಕಾಟನ್ ಮಿಲ್ ಅಲ್ಲಿ ಸರ್ 3,000ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ರು ಸರ್. ಸರ್ 3,000 ಕುಟುಂಬಗಳ ಜೀವನ ಮಾಡ್ತಾ ಇದ್ರು ಸರ್. ಸರ್ ಆತರ ಮಿಲ್ಗಳು ಬರ್ಲಿ, ಹೊರದೇಶದಿಂದ ದುಡ್ಡು ಹಾಕಂತ ಶ್ರೀಮಂತರು ಸಾಕಷ್ಟು ಜನ ಇದ್ದಾರೆ, ಅವ್ರಿಗೆ ಒಂದ್ ಜಾಗ ಕಲ್ಪಿಸ್ಕೊಡೋಣ ಸರ್. ಪಕ್ಕದಲ್ಲೇ ತುಂಗಭದ್ರಾ ನದಿ ಹೋಗಿದೆ ಸರ್. ಸರ್ ಒಂದ್ 13-14 ಕಿಲೋಮೀಟರ್ ಇಲ್ಲ ನಮ್ ಇಲ್ಲಿಂದ ದಾವಣಗೆರೆಯಿಂದ ಸರ್. ಅಲ್ಲಿಂದ ಒಂದ್ ಪೈಪ್ ಲೈನ್ ತಂದು ಅವ್ರಿಗೆ ಏನೇನ್ ಸೌಕರ್ಯ ಬೇಕು, ಒಂದ್ ಜಾಗ ಕೇಳ್ತಾರೆ, ನೀರ್ ಕೇಳ್ತಾರೆ, ಕರೆಂಟ್ ಕೇಳ್ತಾರೆ, ಇನ್ನೇನ್ ಕೇಳ್ತಾರೆ ಸರ್. ಟ್ರಾನ್ಸ್ಪೋರ್ಟಿಗಂತೂ ಬೆಸ್ಟ್ ಸಿಟಿ ಸರ್. ಸರ್ ಹೈವೇ ಆದೋಗಿದೆ, ರೈಲ್ವೆ ಇದೆ, ಇನ್ನೇನ್ ಬೇಕು ಸರ್? ನೀವ್ ಇತ್ಲಾಗ ಹೋದ್ರೆ ಹುಬ್ಳಿ ಏರ್ಪೋರ್ಟ್, ಇತ್ಲಾಗ ಹೋದ್ರೆ ಶಿವಮೊಗ್ಗ ಏರ್ಪೋರ್ಟ್, ಇತ್ಲಾಗ ಹೋದ್ರೆ ಬೆಂಗಳೂರು ಏರ್ಪೋರ್ಟ್, ಎಲ್ಲ ಟ್ರಾನ್ಸ್ಪೋರ್ಟೇಶನ್ ತುಂಬಾ. ಬೆಂಗಳೂರಿಂದ ನಾವು ಕಾರಲ್ಲಿ ಬರ್ತೀವಿ ಅಂದ್ರೆ 3 ತಾಸಿಗೆ ಬರ್ತೀವಿ. ಕರೆಕ್ಟ್. ಹುಬ್ಳಿಯಿಂದ ಬರ್ತೀವಿ ಅಂದ್ರೆ 1.5 ತಾಸು, ಏರ್ಪೋರ್ಟ್ ಇಂದ 1.5 ತಾಸಿಗೆ ಬರ್ತೀವಿ ಸರ್. ಶಿವಮೊಗ್ಗದಿಂದ 1 ತಾಸು ಸಾಕು. ಇಷ್ಟೆಲ್ಲ ಸವಲತ್ತುಗಳ ಇರೋಂತ ನಗರದಲ್ಲಿ ಜನ ಓದಿರೋಂತಾರ ಇನ್ನೊಂದು ಊರಿಗೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಸರ್. ದೊಡ್ಡ ದೂರ ಅಂತ ನಿಜವಾಗ್ಲು ಸರ್. ಬರೋಂತ ದಿನದಲ್ಲಿ ನಾನಂತಲ್ಲ ಸರ್, ಯಾರೇ ರಾಜಕಾರಣಿಗಳು ಗೆದ್ರು ಕೂಡ ಅವ್ರೊಂದು ಗುರಿ ಹಿಡ್ಕೊಂಡು ಬರ್ಬೇಕು ಸರ್. ಈ ಸರಿ ದಾವಣಗೆರೆ ಕ್ಷೇತ್ರದಲ್ಲಿ ಉತ್ತರ ಆಗಿರ್ಬೋದು, ದಕ್ಷಿಣ ಆಗಿರ್ಬೋದು, ಇಲ್ಲಿ ದೊಡ್ಡ ದೊಡ್ಡ ಹಬ್ಬುಗಳನ್ನ ತರ್ಬೇಕು ಸರ್. ಒಂದು IT BT ಕಂಪನಿಗಳನ್ನ ತರ್ಬೇಕು ಸರ್. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಸರ್, ಸಾವಿರಾರು ಜನ ಕೆಲಸ ಮಾಡೋಂತ ಇಂಡಸ್ಟ್ರಿಗಳನ್ನ ತರ್ಬೇಕು ಸರ್. ಅವಾಗ ನೋಡ್ರಿ ಸರ್ ಜನಕ್ಕೊಂದು ಋಣ ತೀರ್ಸ್ದಂಗಾಗತ್ತೆ, ಅವ್ರಿಗೊಂದು ಜೀವನ ಕಟ್ಕೊಳಕ್ ಒಂದ್ ದಾರಿ ಮಾಡ್ಕೊಟ್ಟಂಗ ಆಗತ್ತಲ್ಲ ಸರ್. ನಾನೊಬ್ಬ ಅಜಯ್ ಕುಮಾರ್ ಗೆದ್ದು ನನ್ ಮನೆ ಮುಂದೆ MLA ಅಂತ ಒಂದ್ ಬೋರ್ಡ್ ಹಾಕೊಂಡ್ಬಿಟ್ರೆ ಇದು ಸಾಧನೆ ಅಲ್ಲ ಸರ್. ಸರ್ ಸಾಧನೆ ಅಂದ್ರೆ ಏನ್ ಸರ್ ಆಕ್ಚುಲಿ? ನಾನು ಗಳಿಸಿ ಅನ್ಕೊಂಡಿದ್ದನ್ನೆಲ್ಲ ಪಡೆದ್ರೆ ಅದಲ್ಲ ಸರ್ ಸಾಧನೆ. ನನ್ನಲ್ಲಿ ನನಗೆ ಕಾಣುತ್ತಲ್ಲ ಸರ್, ಜನ ಏನ್ ತೊಂದ್ರೆ ಅನುಭವಿಸ್ತಾ ಇದಾರೆ, ಅವ್ರ ಆ ತೊಂದರೆಯಿಂದ ಋಣಮುಕ್ತನಾಗಿ ಮಾಡಿ ಅವರಿಗೆ ಬದುಕು ಅವ್ರ ಬದುಕು ಕಟ್ಕೊಳಂಗೆ ನಾವು ಸಾಕಾರ ಮಾಡ್ಕೊಡೋದೇ ಒಂದು ಸಾಧನೆ ಸರ್. ಸರ್ ಈ ಒಂದು ಯೋಚನೆ ಇಟ್ಕೋಬೇಕು ಸರ್ ರಾಜಕಾರಣಿಗಳು. ನನಗಂತೂ ಬಹಳ ನೋವಾಗಿದೆ ಸರ್, ನೋವಿದೆ. 52 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಜನರಿಗೆ ಏನೇನು ಕೆಲಸ ಇಲ್ಲ ಸರ್. ಒಂದು ಇಲ್ಲಿ ನಂದೊಂದು ಹೋಟೆಲ್ ಇದೆ ಸರ್. ನನ್ನ ಹೋಟ್ಲಲ್ಲಿ ಒಂದು ಎಷ್ಟ್ ಜನ ಬೇಕಾ ಅಷ್ಟ್ ಜನ ನಾನ್ ಕೆಲ್ಸಕ್ಕೆ ಕರ್ಕೋಬಹುದು ಸರ್. ಹೌದು, ಹೆಚ್ಚಿಗೆ ಜನ ಬಂದ್ರೆ ನಾನ್ ಕೆಲ್ಸ ಇಲ್ಲ ಅಂತೀನಿ ಸರ್. ಎಷ್ಟು ಹೋಟ್ಲುಗಳು ಸರ್ ದಾವಣಗೆರೆನಲ್ಲಿ? ಏನ್ ಮಾಡ್ತಾರೆ? ಅನಿವಾರ್ಯ ಬೇರೆ ಊರಿಗೆ ಹೋಗ್ತಾರೆ. ಒಂದು ಏನೇ ಕೆಲಸ ಓದಿದ್ರು ಕೂಡ ಕೆಲಸ ಇಲ್ಲ ಸರ್ ದಾವಣಗೆರೆ ಜನಕ್ಕೆ. ಹಂಗಾಗಿ ಅವ್ರಿಗೆಲ್ಲ ಕೆಲಸ ಕೊಡಿಸ್ಬೇಕು ಅನ್ನೋದೊಂದು ಯೋಚನೆ ಇದೆ ಸರ್. ಜೊತೆನಲ್ಲಿ ಸೂರ್ ಕೊಡೋದು ಒಂದ್ ಕಡೆಗಾದ್ರೆ, ಯಾರ್ಯಾರು ವಿದ್ಯಾವಂತರು ಇರ್ತಾರೆ ಹೊರ ಜಿಲ್ಲೆಗಳಿಗೆ ಹೋಗಿ, ಹೊರ ರಾಜ್ಯಕ್ಕೆ ಹೋಗಿ, ಹೊರ ದೇಶಕ್ಕೆ ಹೋಗಿ ದುಡಿಬಾರ್ದು. ದಾವಣಗೆರೆಯಲ್ಲೇ ದುಡ್ದು ಇಲ್ಲೇ ಸಂಪನ್ಮೂಲನ ಸೃಷ್ಟಿ ಮಾಡಿ ದಾವಣಗೆರೆ ಅಭಿವೃದ್ಧಿ ಆಗಿ ಮಾಡ್ಬೇಕು ಸರ್ ನಂದು ಯೋಚನೆ.
ಮತ್ತೊಂದ್ ಕಡೆ ಜನ ಮಾತಾಡ್ತಿರೋದು, ನಾನ್ ಜನರನ್ನ ಮಾತಾಡ್ಸಕ ದಾವಣಗೆರೆ ದಕ್ಷಿಣದಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ, ಅಥವಾ ಅಂಡರ್ ಬ್ರಿಡ್ಜ್ಗಳು ಸರಿ ಇಲ್ಲ, ಎಲ್ಲ ಕಿಷ್ಕಿಂದೆ ಆಗ್ಬಿಟ್ಟಿದೆ, ರೋಡ್ಗಳಿಲ್ಲ ಸರಿ ಇಲ್ಲ, ಆಮೇಲೆ ಟ್ರಾಫಿಕ್ ಅತಿ ದೊಡ್ಡ ಸಮಸ್ಯೆ, ಆಮೇಲೆ ಮಳೆ ಬಂದ್ಬಿಟ್ರಂತೂ ರೋಡ್ ಯಾವ್ದು ಚರಂಡಿ ಯಾವ್ದು ಗೊತ್ತಾಗಲ್ಲ, ಈ ತರ ಆಗ್ಬಿಟ್ಟಿದೆ. ಯಾಕೆ ಈ ತರ ಸಮಸ್ಯೆಗಳು ಅಂತ ಸರ್ ಇದು ಹೇಳ್ತಾ ಹೋದ್ರೆ ಸುಮ್ನೆ ಒಬ್ಬ ಮನುಷ್ಯನ ನಾವು ದೂರದಂಗ ಆಗುತ್ತೆ ಸರ್. ಕರೆಕ್ಟ್. ಒಬ್ಬ ವ್ಯಕ್ತಿನ ನಾವು ನಿಂದನೆ ಮಾಡ್ದಂಗ ಆಗುತ್ತೆ ಸರ್. ಈಗ ತುಂಬಾನೇ ಇದೆ ಸರ್ ಸಮಸ್ಯೆ, ನೀವೆಲ್ಲ ಕೇಳಿರೋದು ಸತ್ಯ ಇದೆ ಸರ್. ಸರ್ ನಾನು ಕೂಡ ಹಿಂದೆ ಕಾರ್ಪೊರೇಟರ್ ಆದಾಗ ನಾನ್ ಮೇಯರ್ ಇದ್ದಾಗ ಆಗ್ಲಿ, ಮೇಯರ್ಗಳ ಜೊತೆಗಾಗ್ಲಿ ನಾನ್ ಕಾರ್ಪೊರೇಟರ್ ಇದ್ದಾಗ ಸರ್ ಮನೆ ಮನೆಗೆಲ್ಲ ಹೋಗಿದೀವಿ ಸರ್. ಸರ್ ನಿಜವಾಗ್ಲೂ ರೋಡ್ ಯಾವ್ದು ಮನೆ ಯಾವ್ದು ಅನ್ನೋದೇ ಗೊತ್ತಾಗಲ್ಲ ಸರ್. ಆತರ ವರಸ್ಟ್ ಡೆವಲಪ್ಮೆಂಟ್ ಸರ್ ಅಲ್ಲಿ. ಸರ್ ಈಗ ಅವಕಾಶ ಇದೆ ಸರ್, ಈಗೂನು ಆ ಪೈಪ್ ಲೈನ್ ಚೇಂಜ್ ಮಾಡಿ, ಈಗೆಲ್ಲ ನಗರ ದೊಡ್ಡದಾಗ್ತಾ ಇದೆ ಸರ್. ಈಗ 9 ಇಂಚ್ ಪೈಪ್ ಹಾಕಿರ್ತಾರೆ, ಜನ ಜಾಸ್ತಿ ಆದಾಗ ಏನ್ ಮಾಡ್ಬೇಕು ಸರ್, ನಾವು 1.25 ಅಡಿ ಪೈಪ್ ಹಾಕ್ಬೇಕು, ಬೇಡ 1.5 ಅಡಿ ಪೈಪ್ ಹಾಕ್ಬೇಕು. ಹಾಕ್ದಾಗ ನೀರ್ ಸರಾಗವಾಗಿ ಹೋಗುತ್ತೆ, ಒಳಗ್ ನುಗ್ಗದ್ ತಪ್ಪುತ್ತಲ್ಲ ಸರ್. ಕರೆಕ್ಟ್. ಇದು ವೆರಿ ಸಿಂಪಲ್ ಸರ್. ಇದನ್ನ ಒಬ್ಬ ಜನಪ್ರತಿನಿಧಿ ಆದವ್ನು ಮಾಡ್ಬೇಕಲ್ಲ ಸರ್. ಇದು ಒಂದು ಸರ್. ಈಗೇನಾಗಿದೆ, ಜನರಿಗೆ ದುಡಿಮೆ ಮಾಡಕ್ಕೆ ಅವಕಾಶ ಇಲ್ಲ ಸರ್. ಏನ್ ಮಾಡ್ತಾರೆ ಪಾಪ, ಒಂದ್ ಹಣ್ಣು, ಒಂದ್ ತರಕಾರಿ, ಒಂದ್ ಯಾವ್ದೋ ಸಣ್ಣ ಹೋಟ್ಲು ಸರ್. ಫುಟ್ಪಾತ್ ಅಲ್ಲಿ ಜಗತ್ತಲ್ಲಿ ಅಂಗಡಿಗಳಲ್ಲಿ ಏನ್ ಸಿಗುತ್ತೆ ಎಲ್ಲ ಫುಟ್ಪಾತ್ ಅಲ್ಲಿ ಸಿಗತ್ತೆ ಸರ್. ಯಾಕೆ ಹೇಳ್ರಿ ಸರ್, ಅವ್ರ ಬದುಕನ್ನ ಕಟ್ಕೊಳಕ್ಕೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಅವಾಗ ಏನಾಗುತ್ತೆ ಸರ್, ರಸ್ತೆ ಇರೋದೇ ಮೊದ್ಲೇ 30 ಅಡಿ 40 ಅಡಿ ರಸ್ತೆ ದಕ್ಷಿಣ ಭಾಗದಲ್ಲಿ. ಕರೆಕ್ಟ್. ಅದು ಇನ್ನು ಈ ಕಡೆ ಒಂದ್ 5 ಅಡಿ, ಈ ಕಡೆ ಒಂದ್ 5 ಅಡಿ, 30 ಅಡಿ 20 ಅಡಿಗೆ ಬಂದ್ಬಿಡುತ್ತೆ ಸರ್. ಜನನು ಓಡಾಡ್ತಿರ್ತಾರೆ, ಟೂ ವೀಲರು, ಟ್ರ್ಯಾಕ್ಟ್ರು, ಗಾಡಿಗಳು, ಕಾರು, ಬಸ್ಸು ಎಲ್ಲ ಓಡಾಡಿದ್ರೆ ಟ್ರಾಫಿಕ್ ಜಾಮ್ ಆಗದೆ ಇರುತ್ತೆ ಸರ್. ಸರ್ ಇದನ್ನ ಸರಿ ಮಾಡೋ ಅಂತ ಕೆಲಸ ಮಾಡ್ಬೇಕು ಸರ್. ಇದು ಒಂದಕ್ಕೊಂದು ಚೈನ್ ಲಿಂಕ್ ಸರ್. ಜನರಿಗೆ ಒಂದ್ ಕೆಲಸ ಆಯ್ತು ಅಂದ್ರೆ ಫುಟ್ಪಾತ್ ಅಲ್ಲಿ ಕಡಿಮೆ ಆಗುತ್ತೆ ಸರ್. ಹೌದು, ಆಯ್ತಾ ಸರ್. ಅವಾಗ ಫುಟ್ಪಾತ್ ಕಡಿಮೆ ಆಯ್ತು ಅಂದ್ರೆ ರಸ್ತೆ ಸರಾಗವಾಗುತ್ತೆ ಸರ್. ನಿಜ. ರಸ್ತೆ ಸರಾಗವಾಗ ಆಯ್ತು ಅಂದ್ರೆ ಜನರ ಕೆಲಸಗಳು ಫಾಸ್ಟ್ ಆಗುತ್ತೆ ಸರ್. ಹೌದು ಸರ್, ಒಂದಕ್ಕೊಂದು ಚೈನ್ ಲಿಂಕ್. ಇದನ್ನ ಮಾಡ್ಬೇಕು ಸರ್ ಒಬ್ಬ ಜನಪ್ರತಿನಿಧಿ ಆದೋನು. ನಾನು ಇದನ್ನೆಲ್ಲ ಯೋಚನೆ ಇಟ್ಕೊಂಡಿದ್ದೀನಿ ಸರ್. ಬರೋಂತ ದಿನದಲ್ಲಿ ಅವಕಾಶ ಸಿಕ್ಕರೆ ಇದನ್ನೆಲ್ಲ ಮಾಡ್ಬೇಕು. ಆಮೇಲೆ ನಾನು ಒಂದ್ ಶಾರ್ಟ್ ಆಗಿ ಹೇಳಿದೆ ಸರ್, ಅಲ್ಲಿ ಏನು ಅಭಿವೃದ್ಧಿ ಕುಂಠಿತ ಆಗಿದೆ ಅಲ್ಲ ಸರ್ ದಕ್ಷಿಣ ಕ್ಷೇತ್ರದಲ್ಲಿ, ಮಲ್ತಾಯಿ ಧೋರಣೆ ಆಗಿದೆ. ಉತ್ತರದಲ್ಲಿ ಏನಿದೆ ದಕ್ಷಿಣದಲ್ಲಿ ಅದಿಲ್ಲ ಅಂತೇಳಿ ಸರ್. ದಕ್ಷಿಣದಲ್ಲಿ ಒಂದ್ ಶಾಲೆ ಇಲ್ಲ, ಒಂದ್ ಕಾಲೇಜ್ ಇಲ್ಲ, ಒಂದ್ ಮೆಡಿಕಲ್ ಹಾಸ್ಟೆಲ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ, ಲೇಡೀಸ್ ಹಾಸ್ಟೆಲ್ ಇಲ್ಲ, ಆಮೇಲೆ ಆಸ್ಪತ್ರೆಗಳಿಲ್ಲ ಸರ್. ಮುಖ್ಯವಾಗಿ ಮಣಿಪಾಲ್ಗೆ ಹೋಗ್ಬೇಕು ಸರ್, ಅದಂತೂ ಹೇಳಂಗಿಲ್ಲ ಸರ್. ಸರ್ ಒಂದ್ ಜ್ವರ ಬಂದ್ರೆ ಬೆಂಗಳೂರು ಮಣಿಪಾಲಿಗೆ ಹೋಗಿ ತೋರ್ಸ್ಕೊಂಬರೋ ಅಂತ ವ್ಯವಸ್ಥೆ ಬಂದಿದೆ ಸರ್. ಅಂದ್ರೆ ಡಾಕ್ಟರ್ಗಳ ಬಗ್ಗೆ ನಾನು ನಿಂದನೆ ಮಾಡ್ತಿಲ್ಲ, ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋದೇ ನಾವು ಅಲ್ಲಿಗೆ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ ಸರ್ ಜನ. ಹಿಂಗಾಗ್ಬಿಟ್ಟಿದೆ. ಹಂಗಾಗಿ ಆ ಎಲ್ಲ ಸವಲತ್ತುಗಳು ಏನು ವಂಚಿತರಾಗಿದ್ರಲ್ಲ ಸರ್ ದಕ್ಷಿಣ ಕ್ಷೇತ್ರದಲ್ಲಿ, ಅಲ್ಲಿ ತರಂತ ಪ್ರಯತ್ನ ಮಾಡ್ಬೇಕು ಸರ್. ಸಿಟಿ ಸಾಕಷ್ಟಿದೆ ಸರ್, ಗೊತ್ತಾಯ್ತು. ನೀವು ದಕ್ಷಿಣ ದೊಡ್ಡ ಕ್ಷೇತ್ರ ಸರ್. ಈ ಕಡೆಗೆ ಹೋದ್ರೆ ಬೇತೂರು, ಈ ಕಡೆ ಕಲ್ಪನಹಳ್ಳಿ, ಈ ಕಡೆ ಯರಗುಂಟಿ, ಬೂದಾಳು, ಇದೆಲ್ಲ ಕರೂರು, ಹಿಂಗೆಲ್ಲ ಇದೆ ಸರ್. ಎಷ್ಟು ಬೇಕಾದ್ರೂ ಬೆಳೆಸ್ಕೋಬಹುದು ಸರ್ ದಾವಣಗೆರೆನ. ಅಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ ಇವನ್ನೆಲ್ಲ ಮಾಡ್ಬಿಟ್ಟು ಜನರಿಗೆ ಇವನ್ನೆಲ್ಲ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋದೊಂದು ನಂದು ಮಾದಾಸೆ ಇದೆ ಸರ್. ಬಹಳ ದೊಡ್ಡ ಆಸೆ ಇಟ್ಕೊಂಡಿದೀನಿ. ನೋಡೋಣ ಆ ಜನರು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಕಾದ್ ನೋಡೋಣ. ಎಸ್ ಸರ್, ಖಂಡಿತವಾಗಲೂ ಒಂದು ಬದಲಾವಣೆ ಪರ್ವ ಶುರು ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಒಟ್ಟಾಗಿ ಸಾಕ್ತಿವಿ, ಕಮಲವನ್ನ ಅಳಿಸ್ತೀವಿ ಅಂತ. ಆದ್ರೆ ಜನಕ್ಕೆ ನಿಮ್ಮ ಸಂದೇಶ ತಲುಪಬೇಕು. ದಾವಣಗೆರೆ ದಕ್ಷಿಣದ ಮುಗ್ಧ ಮತದಾರ, ಯಾಕೆ ನಾನು ಮುಗ್ಧ ಅಂತಾನೆ ಹೇಳ್ತೀನಿ, ಅವರೂ ಕೂಡ ಪ್ರಜ್ಞಾವಂತರು, ಆದ್ರೆ ಯಾವ್ದೋ ಒತ್ತಡಕ್ಕೆ ಸಿಲುಕಿದ್ದಾರೆ ಅಂತ ಅನ್ಸುತ್ತೆ. ಆ ಮತದಾರರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ನಾನು ಈಗ ಅಜಯ್ ಕುಮಾರ್ ಮೇಲೆ ತಾವೆಲ್ಲ ಏನ್ ಭರವಸೆ ಇಟ್ಕೊಂಡಿದ್ರಿ, ಮೇಯರ್ ಇದ್ದಾಗ ಏನ್ ಕೆಲಸಗಳನ್ನ ಮಾಡಿದೆ ತಾವೆಲ್ಲ ನೋಡಿದ್ರಿ. ದೇವರಾಜ ಅರಸ್ ಬಡಾವಣೆನಲ್ಲಿ ಒಳ್ಳೆ ವಾಕಿಂಗ್ ಪಾತ್ ಗ್ರೌಂಡ್ ಮಾಡಿದೆ. 1 ಲಕ್ಷ ದಾವಣಗೆರೆ ಸಸಿ ನಡ ಅಂತ ಒಂದು ಕೆಲಸವನ್ನು ಮಾಡಿದೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀನಿ. ಕೋವಿಡ್ ಬಂದಂತ ಸಂದರ್ಭದಲ್ಲಿ ಅದನ್ನ ನಿರ್ಮೂಲನೆ ಮಾಡ್ಬೇಕಂತ ಹೇಳಿ ನಮ್ಮ ಹಿಂದೆ ಜಿಲ್ಲಾಧಿಕಾರಿಗಳಿದ್ರು ಸರ್, ಮಾಲ್ತೇಶ್ ಬಿಳ್ಗಿ, ಪಾಪ ಅವತ್ತಿವ್ರಿಲ್ಲ, ತೀರ್ಕೊಂಡ್ರು. ಹನುಮಂತರಾಯರು ಅಂತ ಹೇಳಿ SP ಅವರು ತುಂಬಾ ಸ್ಪಂದನೆ ಮಾಡಿದ್ರು ಸರ್. ಜನರ ಮನೆ ಬಾಗ್ಲಿಗೆ ಅವ್ರಿಗೆ ಸರ್, ಇವತ್ತು ನಾವು ತರಕಾರಿ, ರೇಷನ್, ಹಾಲು, ಮೊಸರು ಅಂತೀವಲ್ಲ ಸರ್, ಇವತ್ತು ಸುಲಭವಾಗಿ ಕೈಗೆ ಸಿಗುತ್ತೆ, ಇದು ಹೇಳೋದಕ್ಕೆ ಸುಲಭ. ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ಸರ್ ಅದೇ ಒಂದ್ ದೊಡ್ಡ ಇದು ಆಗಿತ್ತು ಸರ್. ಜನರಿಗೆ ಹಾಲು, ಮೊಸರು, ತರಕಾರಿ, ರೇಷನ್ ಮನೆ ಬಾಗ್ಲಿಗೆ ಕೊಡಸ ಅಂತ ಒಂದು ಕೆಲಸವನ್ನು ಮಾಡಿದ್ವಿ ಸರ್. ಬರೋಂತ ದಿನದಲ್ಲಿ ಸಾರ್ವಜನಿಕರಿಗೆ ಎಷ್ಟು ಸಾಧ್ಯ ಅಷ್ಟು ನಾವು ಅವ್ರ ಜೊತೆಲಿದ್ದು, ನಾನು ಎಲ್ಲೋ ಒಂದ್ ಕಡೆಗಿದ್ದು ಅವ್ರು ನಮ್ಮನೆ ಮುಂದೆ ಬಂದು ಬಾಗ್ಲಲ್ಲಿ ಕಾಯಬಾರ್ದು ಸರ್. ಅವ್ರ ಮನೆ ಬಾಗ್ಲಿಗೆ ಹೋಗಿ ಅವ್ರ ಕಷ್ಟಗಳನ್ನ ಕೇಳಿ, ಅವರು ಏನ್ ತೊಂದರೆ ಆಗಿದೆ ಅದನ್ನ ನಿರ್ಮೂಲನೆ ಮಾಡೋ ಅಂತ ಪ್ರಯತ್ನವನ್ನ
ನಾನ್ ಮಾಡ್ಬೋದು ಅಂತ ಹೇಳ್ಬೋದು. ಪ್ರಾಮಾಣಿಕ ಪ್ರಯತ್ನ ಮಾಡೇ ಮಾಡ್ತೀನಿ. 100ಕ್ಕೆ 100 ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಜಕ್ಕೂ ಈ ಬಿಸಿ ಶೆಡ್ಯೂಲ್ ಅಲ್ಲಿ ಅವಕಾಶ ಮಾಡಿಕೊಟ್ರಿ. ಒಳ್ಳೇದಾಗ್ಲಿ, ಒಳ್ಳೆಯವ್ರಿಗೆ ಒಳ್ಳೇದಾಗ್ಬೇಕು. ವೀಕ್ಷಕರೇ, ರಾಜಕೀಯ ಅಂದ್ರೆ ಅಧಿಕಾರ, ರಾಜಕೀಯ ಅಂದ್ರೆ ದರ್ಪ, ರಾಜಕೀಯ ಅಂದ್ರೆ ಹಣ ಮಾಡೋದು. ಇದರ ನಡುವೆ ಕೂಡ ರಾಜಕೀಯ ಅಂದ್ರೆ ಸೇವೆ ಅಂತ ಪರಿಗಣಿಸಿರುವಂತ ಕೆಲವರು ಮಾತ್ರ ನಮ್ಮ ರಾಜ್ಯದ ರಾಜಕಾರಣದಲ್ಲಿರೋದು. ಆ ನಿಟ್ಟಿನಲ್ಲಿ ನಾನು ಸಾಕ್ತೀನಿ, ಒಂದು ಅವಕಾಶ ಬೇಕು ಅಂತ ಹೇಳ್ತಾ ಇದ್ದಾರೆ ಅಜಯ್ ಕುಮಾರ್ ಅವರು. ದಯವಿಟ್ಟು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ಫಸ್ಟ್ ಇಲ್ಲಿರೋ ಸಮಸ್ಯೆಗಳನ್ನ ಕಾಮೆಂಟ್ ಮಾಡಿ ತಲುಪಬೇಕು ನಿಮ್ಮ ನಾಳವರಿಗೆ. ಆ ನಂತರದಲ್ಲಿ ಈ ಬಾರಿ ಬೈ ಎಲೆಕ್ಷನ್ ಏನಾಗಬೇಕು, ಎಂಥವ್ರು ವಿಧಾನಸೌಧಕ್ಕೆ ಬರಬೇಕು, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.